ಕಾಯಿಲೆ ಬಂದ ನಂತರ ಗುಣಪಡಿಸಲಿಕ್ಕೆ ಮೊದಲೇ ಗುಣಪಡಿಸಬೇಕಾಗಿ ಜಾಗೃತಿಯೊಂದಿಗೆ ಈ ಶಿಬಿರ ನಡೀತಾ ಬಂದಿದೆ. ಇವತ್ತು ನಾವು ಇದರ ಜೊತೆಗೆ ಒಂದು ಕಸಮುಕ್ತ ಮತ್ತು ನಶೆಮುಕ್ತ, ಈಗ ನಮಗೆ ಹೇಗೆ ದೇಹಕ್ಕೆ ದೊಡ್ಡ ದೊಡ್ಡ ಕಾಯಿಲೆ ಬರ್ತದೆ ಹಾಗೆ ನಮ್ಮ ಸಮಾಜಕ್ಕೆ ದೊಡ್ಡ ಕಾಯಿಲೆ ಇದೆ ಈಗ. ಅದು ಕೂಡ ವ್ಯಸನ ದೊಡ್ಡ ಒಂದು ಸಮಸ್ಯೆ, ವ್ಯಸನ ಮತ್ತು ಭ್ರಷ್ಟಾಚಾರ. ಸೊ ಈ ವ್ಯಸನ ಮುಕ್ತತೆಗೆ ಈಗ ನಮ್ಮ ಮಂಗಳೂರಿನ ಪೊಲೀಸ್ ಆಯುಕ್ತಾಲಯರು ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಯವರು, ಜಿಲ್ಲಾಡಳಿತವರು ಬಹಳ ಉತ್ತಮ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲ ಕಾಲೇಜುಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಆಗ್ತಾ ಉಂಟು. ನಮ್ಮ ಕಾಲೇಜಿನಲ್ಲಿ ಕೂಡ ಒಂದು ಇದಕ್ಕೆ ಸರಿಯಾದ ಸಮಿತಿ ರಚನೆ ಆಗಿದೆ, ಉಡುಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ. ಆ ಸಮಿತಿಯಲ್ಲಿ ನಮ್ಮ ಜನಶಿಕ್ಷಣ ಟ್ರಸ್ಟ್ ಕೂಡ ಒಂದು ಸದಸ್ಯ ಸಂಸ್ಥೆ. ನಾವು ಒಟ್ಟು ಸೇರಿ ಕಾಲೇಜು, NSS ವಿಭಾಗ, ಜನಶಿಕ್ಷಣ ಟ್ರಸ್ಟ್ ಸೇರಿ ಈ ಒಂದು ವ್ಯಸನ ಮುಕ್ತತೆಗೆ ಜಂಟಿಯಾಗಿ ಕೆಲಸ ಮಾಡಲಿಕ್ಕಿದೆ. ಪೊಲೀಸ್ ಇಲಾಖೆಗೂ ಮಾಹಿತಿ ಇದೆ. ನಮ್ಮ PSI ಅವರು ಕೂಡ 12 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ದಾರೆ ಕಾಲೇಜಿಯವರು. ಇದು ಸಂವಾದ ನಡೀತದೆ ಮುಂದೆ. ಈಗ ಆರಂಭಿಕವಾಗಿ ಈ ಕಾರ್ಯಕ್ರಮ ಆರೋಗ್ಯ ಜಾಗೃತಿ ಮತ್ತು ಇವತ್ತು ವಿಶೇಷವಾಗಿ ದಿನಚರ್ಯದ ಬಗ್ಗೆ ಹೆಚ್ಚು ಸ್ವಲ್ಪ ಹೊತ್ತು ಸಂವಾದ ಮಾತುಕತೆಯನ್ನು ಮಾಹಿತಿ ಕೊಡಲಿಕ್ಕಿದ್ದಾರೆ. ನಮ್ಮ ಶಿಬಿರ ನಡೆಸ್ಕೊಡ್ಲಿಕ್ಕೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮತ್ತು ಡಾಕ್ಟರ್ ಅಶ್ವಿನಿ ಅವರು, ಶಾರದಾ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ವೈದ್ಯರು, ಪ್ರಾಧ್ಯಾಪಕ ವೈದ್ಯರು ನಮ್ಮ ಜೊತೆಗಿದ್ದಾರೆ. ನಿಮಗೆ ಪ್ರೀತಿಪೂರ್ಣ ಸ್ವಾಗತ ಬಯಸ್ತೇನೆ ಡಾಕ್ಟರ್ ಅಶ್ವಿನಿ ಮತ್ತು ಶ್ಯಾಮ್ ಪ್ರಸಾದ್ ಅವರು. ಹಾಗೆ ಇವತ್ತು ವಿಶೇಷವಾಗಿ ನಮ್ಮ ಫಿಸಿಯೋಥೆರಪಿ, ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ, ಫಿಸಿಯೋಥೆರಪಿಸ್ಟ್ ಬಂದಿದ್ದಾರೆ, ದಿವ್ಯಶ್ರೀ ಅವರು ವಿಶೇಷವಾಗಿ ಈ ಒಂದು ನಮ್ಮ ಕೆಲವು ವ್ಯಾಯಾಮದ ಮೂಲಕ ಹೇಗೆ ಕಾಯಿಲೆ ಸರಿ ಮಾಡಲಿಕ್ಕೆ ಆಗ್ತದೆ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಮತ್ತು ದಿನಚರ್ಯದ ಬಗ್ಗೆ ಎಲ್ಲ ಡಾಕ್ಟರ್ಗಳಿದ್ದಾರೆ ನಮ್ಮ ಜೊತೆಗೆ. ದಿನಚರ್ಯದ ಬಗ್ಗೆ, ದಿನಚರ್ಯ ಎಷ್ಟು ಮುಖ್ಯ ಇದೆ ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಒಂದು ಸ್ವಲ್ಪ ಹೊತ್ತು ಮಾಹಿತಿ ಕೊಡಲಿಕ್ಕೆ ಎಲ್ಲ ವೈದ್ಯರಿಗೂ ಸ್ವಾಗತ ಕೊಡ್ತೇನೆ. ಹಾಗೆ ಅಲ್ಲಿಯ ಔಷಧಿ ವಿಭಾಗದವರಿದ್ದಾರೆ. ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಶ್ರೀನ ಶೆಟ್ಟರು ಕಾರ್ಯಕ್ರಮವನ್ನು ನಡೆಸ್ತಾರೆ, ಜಿಲ್ಲೆಯ ಸ್ವಚ್ಛತಾ ರಾಯಭಾರಿಗಳು ಮತ್ತು ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರು. ಸರ್ ನಿಮಗೆ ಸ್ವಾಗತ ಕೊಡ್ತೇನೆ. ನಮ್ಮ ನೆಚ್ಚಿನ ಪ್ರಾಂಶುಪಾಲರು, ಇವರೊಬ್ಬರು ಅಪರೂಪದ ಪ್ರಾಂಶುಪಾಲರು, ಡಾಕ್ಟರ್ ಸತೀಶ್ ಗಟ್ಟಿಯವರು. ಸರಳವಾಗಿರ್ತಾರೆ, ಎಲ್ಲ ಕಾರ್ಯಕ್ರಮಗಳಲ್ಲಿ ಉತ್ತಮ ಒಂದು ಆಲೋಚನೆ ಇರುವಂಥ ವ್ಯಕ್ತಿ. ಮತ್ತು ನಮಗೆ ಕಾಲೇಜು ವ್ಯಾಪ್ತಿಯಲ್ಲಿ ಈ ಒಂದು ಕಸ ಮುಕ್ತತೆ ಮತ್ತು ವ್ಯಸನ ಮುಕ್ತತೆಗೆ ಕೆಲಸ ಮಾಡೋದ್ರ ಬಗ್ಗೆ ನಾವು ಈಗಾಗಲೇ ಜಂಟಿಯಾಗಿ ಸಂಕಲ್ಪ ಮಾಡಿದ್ದೇವೆ. ಇದು ಮತ್ತೆ ಮುಂದುವರಿಯಲಿಕ್ಕುಂಟು. ಡಾಕ್ಟರ್ ಸತೀಶ್ ಗಟ್ಟಿಯವರು ಕೂಡ ಅಪ್ಲಿಕ್ಕೆ ಸ್ವಾಗತ ಬಯಸ್ತೇನೆ ಸರ್. ಹಾಗೆ ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿಗಳು ತನುಜಾ ಅವರು ಮತ್ತು ಅಕ್ಷತಾ ಮೇಡಮ್ ಬಂದಿದ್ದಾರೆ, ಕಾಲೇಜಿನ ಪ್ರಾಧ್ಯಾಪಕರು. ನಿಮಗೂ ಸ್ವಾಗತ ಕೊಡ್ತೇನೆ. ನಮ್ಮ ಎಲ್ಲ ಕಸ ಮುಕ್ತ ಮತ್ತು ನಶೆ ಮುಕ್ತ ಮಾಡೋದ್ರ ಬಗ್ಗೆ ಸಂವಾದ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿರುವ ಎಲ್ಲರಿಗೂ, ನಮ್ಮ ಸ್ಕಿಲ್ ಸ್ಕೂಲಿನ ಶಿಕ್ಷಕಿಯರು, ವಿದ್ಯಾರ್ಥಿಗಳು, ಅದೇ ನಮ್ಮ SIV ಇದೆ. ಈಗಾಗಲೇ ನಮ್ಮ ಜನಶಿಕ್ಷಣ ಟ್ರಸ್ಟು ಉಡುಪಿ ವ್ಯಾಪ್ತಿಯ 10 ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಸಂವಹನ ಮತ್ತು ಜೀವನ ಕೌಶಲ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ತುಂಬ ಅತ್ಯುತ್ತಮವಾದ ರೆಸ್ಪಾನ್ಸ್ ಇದೆ, ಅದಕ್ಕೆ ಸ್ಪಂದನೆ ಇದೆ. ಅದರ ಶಿಕ್ಷಕಿ ವಿನಯ ಮತ್ತು ಅದೇ ಮಕ್ಕಳು ಬಂದಿದ್ದಾರೆ, ಸರ್ಕಾರಿ ಮಾಧ್ಯಮದಲ್ಲಿ ಕಲಿಯುವ ಮಕ್ಕಳು ಬಂದಿದ್ದಾರೆ. ಇದು 5, 6, 7ನೇ ತರಗತಿಗೆ ಸರ್ ನಮ್ಮ ಜೀವನ ಕೌಶಲ್ಯ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಆ ಮಕ್ಕಳು ಬಂದಿದೆ, ನಿಮಗೂ ಸ್ವಾಗತ ಕೊಡ್ತೇನೆ. ಹಾಗೆ ನಮ್ಮ ಕ್ಲಸ್ಟರ್ ಮಟ್ಟದಲ್ಲಿ ನೋಡೋರು ಶಶಿಕಾಂತ್ ಮತ್ತು ಲೀಸಾ ಇದ್ದಾರೆ, ಟ್ರೈನರ್ ಮತ್ತು ಕ್ಲಸ್ಟರ್ ಹೆಡ್ ಅವರು. ನಿಮಗೂ ಸ್ವಾಗತ ಕೊಡ್ತೇನೆ. ನಮ್ಮ ಚೇತನ್ ಅವರು ಗ್ರಾಮ ಪಂಚಾಯತ್ ಮಹಿಳೆಯರ ಒಕ್ಕೂಟ ಇದೆ, ಸುಗ್ರಾಮದ ಕಾರ್ಯಕರ್ತರು. ಚಂದ್ರಾಸ್ಕರಂತೂ ಸರ್ ಮುಂದೆ ಬನ್ನಿ ಸರ್, ಪ್ಲೀಸ್ ಬನ್ನಿ ಬನ್ನಿ, ಎಲ್ಲ ಒಂದೇ ಅದಕ್ಕೆ ರೌಂಡ್ ಆಗಿರ್ತದೆ, ವೇದಿಕೆ ಅಂತ ಇಲ್ಲ. ಹಾಗೆ ನಿಮಗೂ ಸ್ವಾಗತ ಕೊಡ್ತೇನೆ. ಇಸ್ಮಾಯಿಲ್ ಕಣಂತೂರ್ ಇದ್ದಾರೆ, ಸ್ವಚ್ಛತಾ ಸೇನಾನಿಗಳು. ಚಂದ್ರಾಸ ಕಣಂತೂರವರು ಬಂದಿದ್ದಾರೆ, ನಮಗೆಲ್ಲ ಪರಿಚಯ ಇದೆ. ಹಿರಿಯ ತುಳು ವಿದ್ವಾಂಸರು, ಸಾಹಿತಿಗಳು, ಜನಜೀವನದ ಸಕ್ರಿಯ ಸದಸ್ಯರು. ಚಂದ್ರಾಸ ಕಣಂತೂರ್ ಸರ್ ತಮಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ಪ್ರಾರಂಭಿಸಬೇಕೆಲ್ಲ ಸ್ಕಿಲ್ ಸ್ಕೂಲ್ನ ವಿದ್ಯಾರ್ಥಿಗಳು ಎಲ್ಲರೂ ಆಶೆಯಾಗಿದ್ದರೆ ಪ್ರಾರಂಭಿಸಬೇಕು. ಬದುಕಿಯು
ಮಾಧ್ಯಮದ ಅಬ್ಬಕ್ಕ ಚಾನೆಲ್ನ ನಮ್ಮ ಮಾಧ್ಯಮಿಕರು ಇದ್ದಾರೆ, ನಿಮಗೂ ಸ್ವಾಗತ ಕೋರ್ತೇನೆ. ಅಬ್ಬಕ್ಕ ಜಲ್ಲಿಯವರಿದ್ದಾರೆ ಇಲ್ಲಿ ಸರ್, ನಿಮಗೂ ಸ್ವಾಗತ ಕೋರ್ತಾ ಇದ್ದೇನೆ. ಮುಂದಕ್ಕೆ ನಮ್ಮ ಮುಖ್ಯ 3 ಕಾರ್ಯಕ್ರಮ. ಒಂದು ವೈದ್ಯಕೀಯ ಶಿಬಿರ ಇದೆ, ಕಸಮುಕ್ತ ನಶಮುಕ್ತ ಬಗ್ಗೆ ಸಂವಾದ ಚರ್ಚೆ ಆಗಲಿಕ್ಕಿದೆ. ಈಗಾಗಲೇ ಕಸಮುಕ್ತತೆಗೆ ನಾವು ತುಂಬ ಕಡೆ ಎಲ್ಲ ಪ್ರತಿ ಮನೆಯಲ್ಲಿ ಸ್ವಚ್ಛತೆ ಬಗ್ಗೆ ತಮ್ಮ ಸ್ವಯಂ ಘೋಷಣಾ ಪತ್ರವನ್ನು ಕೊಡುವ ಮೂಲಕ ಕೆಲಸ ಆಗ್ತಾ ಉಂಟು. ಈ ಸ್ವಯಂ ಘೋಷಣಾ ಪತ್ರವನ್ನು ಈಗ ತಂದವರು ಅದನ್ನು ಒಪ್ಪಿಸಬೇಕು. ನಮ್ಮ ಸ್ವಚ್ಛತಾ ರಾಯಭಾರಿಗಳಿಗೆ ನಮ್ಮ ಸ್ವಯಂ ಘೋಷಣಾ ಪತ್ರ ಇವತ್ತು ಯಾರ್ಯಾರು ತಯಾರು ಮಾಡಿ ತಂದಿದ್ದೀರಿ, ಸ್ವಚ್ಛ ಮನೆ ಸ್ವಯಂ ಘೋಷಣಾ ಪತ್ರ ಅರ್ಪಿಸಬೇಕು ಅಂತ ಕೇಳ್ಕೊಳ್ತೀವಿ. ಸಂಪೂರ್ಣ ಸ್ವಚ್ಛತೆಯ ಗುರಿ ಸಾಧನೆಗೆ ಬೇಕಿಲ್ಲ ಭಾಷಣ, ನಮ್ಮ ಕಾರ್ಯದಲ್ಲಿ ಮಾಡಿ ತೋರಿಸುವುದು ನಮ್ಮ ವ್ಯಕ್ತಿತ್ವಕ್ಕೆ ಭೂಷಣ. ಸ್ಮೈಲ್ ಸ್ಕಿಲ್ ಸ್ಕೂಲ್ಗೆ ಬರುವಂಥ ವಿದ್ಯಾರ್ಥಿಗಳು ಇಲ್ಲಿಗೆ ಕಲಿಕೆಗೆ ಸೇರಿದ 1 ತಿಂಗಳೊಳಗೆ ನನ್ನ ಮನೆ ಸ್ವಚ್ಛ ಮನೆ ಅಂತ ಘೋಷಣಾ ಪತ್ರ ಕೊಡುವುದು ಒಂದು ರೂಢಿ. ನಮ್ಮ ಸಂಸ್ಕೃತಿ ಸ್ವಚ್ಛ ಸಂಸ್ಕೃತಿ, ಸ್ವಚ್ಛ ಸಂಸ್ಕೃತಿ ನಮ್ಮ ಸಂಸ್ಕೃತಿಗಿಂತ. ದಯವಿಟ್ಟು ಇವತ್ತು ಘೋಷಣಾ ಪತ್ರ ತಂದವರು ನಿಮ್ಮ ಪತ್ರ ತರಬೇಕು ಇಲ್ಲಿಗೆ, ದಯವಿಟ್ಟು ಬನ್ನಿ. ದಯವಿಟ್ಟು ಪ್ರತಿ ವರ್ಷ ಪ್ರತಿ ಮನೆ ಮತ್ತು ಎಲ್ಲ ಸಂಸ್ಥೆಗಳು ಘೋಷಣಾ ಪತ್ರ ಸಲ್ಲಿಸುವುದು ಸ್ಥಳೀಯ ಆಡಳಿತಕ್ಕೆ. ಅದು ಆದರೆ ಹೊರಗೆ ಕಸ ಬೆಳೆದು ಕಡಿಮೆ ಆಗ್ತದೆ. ನಮ್ಮ ಹೂ ಹಾಕುವ ಶಾಲೆಯಿಂದ 340 ಮಕ್ಕಳು ಒಂದು ಘೋಷಣಾ ಪತ್ರವನ್ನು ಸಲ್ಲಿಸಿದ್ದಾರೆ ಗ್ರಾಮ ಪಂಚಾಯತ್. ಘೋಷಣಾ ಪತ್ರ ಪುಸ್ತಕ 340. ಯಾಕಂದ್ರೆ ಇಲ್ಲಿ ಮಕ್ಕಳಿದ್ದಾರೆ. ಯಾಕಂದ್ರೆ ದೊಡ್ಡವರಿಗೆ ನಾವು ಹೇಳಿ ಸುಸ್ತಾಯಿತು, ದೊಡ್ಡ ಪರಿವರ್ತನೆ ಆಗಿಲ್ಲ. ಆದರೆ ಮಕ್ಕಳಿಂದ ದೊಡ್ಡ ಪರಿವರ್ತನೆ ಆಗಿದೆ. ಇದು ಈ ಶಾಲೆಯ ಮಕ್ಕಳು ಬಂದಿದ್ದಾರೆ, ಅಲ್ಲಿ HM ಬರುತ್ತಾರೆ. 340 ಮನೆಯ ಘೋಷಣಾ ಪತ್ರ ಇಲ್ಲಿದೆ. ಈಗ ದಯವಿಟ್ಟು ಬನ್ನಿ ಸ್ಟೂಡೆಂಟ್. ಹಲೋ, ಘೋಷಣಾ ಪತ್ರವನ್ನು ಬರೆದು ನಿಂತ್ಕೊಳ್ಳಿ, ಅದು ವಿತರಣೆ ಅಲ್ಲ, ಅವರ ಕೈಯಲ್ಲಿ ಬದಿಲಿಗೆ ಬೇಗ ಸ್ಪೀಡ್ ಅಪ್. ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆಯಲ್ಲಿದೆಯೋ? ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ಅಂತರಂಗ ಬಹಿರಂಗ ಶುದ್ಧತೆ, ಅಂತರಂಗ ಬಹಿರಂಗ ಶುದ್ಧತೆ. ನಿಮ್ಮನ್ನು ದೈವಕ್ಕೆ ಹೋಗ್ಲಿಕ್ಕೆ ಯಾರಿಗೆ ಮನಸ್ಸಿಲ್ಲ, ಅದಕ್ಕೆ ಸ್ವರ ಬಹಳ ನಿಧಾನ ಬರುತ್ತೆ. ನಮ್ಮನ್ನು ದೈವತ್ವಕ್ಕೆ ಕೊಂಡೋಗುತ್ತೆ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ, ಗಾಂಧೀಜಿಯವರು ಹೇಳಿದ್ದಾರೆ. ದಯವಿಟ್ಟು ಬೇಗ ಬೇಗ ಕೊಡಿ ಘೋಷಣಾ ಪತ್ರ ತಂದವರು ನಿಂತ್ಕೊಳ್ಳಿ. ಅದು ಬಾಳೆ ಕೊಡಿ, ತೀರಾ ಬಾಳೆ ಕೊಡಿ. ಘೋಷಣಾ ಪತ್ರ, ಘೋಷಣಾ ಪತ್ರದಲ್ಲಿ ನನ್ನ ಹಾಗೂ ನನ್ನ ಕುಟುಂಬದ ಎಲ್ಲ ಸದಸ್ಯರು ಶೌಚಾಲಯವನ್ನು ಬಳಕೆ ಮಾಡುತ್ತೇವೆ. ಕೊಳೆಯುವ ಹಸಿ ಕಸವನ್ನು ಪೈಪ್ ಪಿಟ್ ಮೂಲಕ ಕಂಪೋಸ್ಟ್ ಗೊಬ್ಬರ ತಯಾರಿಸುತ್ತೇವೆ. ಪ್ಲಾಸ್ಟಿಕ್ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಸುಡದೆ ಪ್ರತ್ಯೇಕವಾಗಿ ಇರಿಸಿ ಗ್ರಾಮ ಪಂಚಾಯತ್ನ ಸ್ವಚ್ಛ ಸಂಕೀರ್ಣಕ್ಕೆ ಒಪ್ಪಿಸುತ್ತೇವೆ. ಸ್ಯಾನಿಟರಿ ತ್ಯಾಜ್ಯಗಳನ್ನು ಮನೆಯಲ್ಲೇ ಪರಿಸರ ಸ್ನೇಹಿಯಾಗಿ ಸಮರ್ಪಕವಾಗಿ ವಿಲೇವಾರಿ ಮಾಡುತ್ತೇವೆ. ಅಡಿಗೆ ಮನೆ ಬಚ್ಚಲು ನೀರನ್ನು ಇಂಗುಗುಂಡಿ ತೋಟಕ್ಕೆ ಬಿಡುತ್ತೇವೆ. ಈಗ ನಮ್ಮ ಮನೆ ತ್ಯಾಜ್ಯ ಮುಕ್ತ ಸಂಪೂರ್ಣ ಸ್ವಚ್ಛ ಮನೆಯಾಗಿದೆ. ಕೃಷ್ಣ ಸರ್, ಡಾಕ್ಟರ್ಸ್ ಕಾಲೇಜೆಲ್ಲ ನಿಂತಿದ್ದೇನೆ. ಇಲ್ಲಿ ಬಹಳ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ನಾವಿಲ್ಲಿ ಬಂದವರ ಗ್ರಾಮ ಪಂಚಾಯತಿಗಳಲ್ಲಿ 100ಕ್ಕೆ 100ರಷ್ಟು ಮನೆಗಳು ಸ್ವಚ್ಛ ಮನೆ ಘೋಷಣಾ ಪತ್ರವನ್ನು ಸಲ್ಲಿಸಲಿಕ್ಕಿದೆ. ಇಲ್ಲಿ ಸುತ್ತಮುತ್ತದ ಒಂದು 17 ಪಂಚಾಯತ್ ನಮ್ಮ ತಾಲೂಕಲ್ಲಿ, ಇಲ್ಲಿ ಸುತ್ತಮುತ್ತ 10 ಗ್ರಾಮ ಪಂಚಾಯತ್ ನಮ್ಮ ಸ್ಕಿಲ್ ಇನ್ ವಿಲೇಜ್ ಇಂಗ್ಲಿಷ್ ಕಮ್ಯುನಿಕೇಶನ್ ಲೈಫ್ ಸ್ಕಿಲ್ ನಲ್ಲಿ ಸೇರಿರುವಂಥ 658 ಮಕ್ಕಳ ಮನೆಗಳಲ್ಲಿ ಇಂಥ ಕಾರ್ಯ ಮಾಡಲಾಗಿದೆ. ವಿದ್ಯಾರ್ಥಿಗಳೇ ಸ್ವಚ್ಛ ಮನೆ ಘೋಷಣಾ ಪತ್ರ ಕೊಟ್ಟ ವಿದ್ಯಾರ್ಥಿಗಳಿಗೆ, ನಿಮ್ಮ ಹೆತ್ತವರಿಗೆ ಒಳ್ಳೆಯದಾಗಲಿ. ಧನ್ಯವಾದಗಳು. ಯಾಕೆಂದ್ರೆ ಮನೆ ಪ್ರಿನ್ಸಿಪಾಲ್ ಅವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮಕ್ಕಳಲ್ಲಿ ಕೂಡ ಈ ಸ್ವಚ್ಛ ಮನೆ ಘೋಷಣಾ ಪತ್ರ ಕೊಡುವಂಥ ಒಂದು ಪ್ರಕ್ರಿಯೆ ಆರಂಭ ಆಗಿದೆ. ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲಕ ಈ ಕೆಲಸ ಮಾಡಲಿಕ್ಕಿದ್ದೇವೆ. ಶಾಲೆಗಳಲ್ಲಿ ಪ್ರಥಮವಾಗಿ ಸ್ವಚ್ಛ ಮನೆ ಘೋಷಣಾ ಪತ್ರ ಕೊಟ್ಟಿದ್ದಾರೆ. ಕೃಷ್ಣ ಸರ್, ಈಗ ಈ ಘೋಷಣಾ ಪತ್ರ ಕೊಟ್ಟವರ ಪರವಾಗಿ ಒಬ್ಬರು ನಾವು ನಿನ್ನೆ ಹೇಳಿದ್ದೆವು, ಯಾರಿಗೆ ಭಾಷಣ ಮಾಡಲಿಕ್ಕೆ ಇಷ್ಟ ಇದೆ. ಹಾಗೆ ಬೇರೆ ಬೇರೆ ನಮ್ಮ ಔಷಧಿ ತಗೊಳ್ಳಿಕ್ಕೆ ಕೂಡ ಬೇರೆ ಬೇರೆ ಸಂಘದ ಮುಖಂಡರೆಲ್ಲ ಬಂದಿದ್ದಾರೆ. ನಿಮಗೂ ಮತ್ತೊಮ್ಮೆ ಸ್ವಾಗತ ಕೊಡ್ತೇನೆ. ಶಮೀಮ ಬಂದಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯೆ, ನಿಮಗೂ ಸ್ವಾಗತ. ಬನ್ನಿ. My name is Rifa. I am studying in 5th standard. After joining SIV, I am learning new activities and songs. I enjoy this class every day. Thank you. Very good. My name is Ahmad Anas. I am studying 5th standard. I really want to speak English.
I am enjoying SIV class. Thank you. ನಮಸ್ಕಾರ. ಸ್ಕಿಲ್ಲಿಂಗ್ ವಿಲೇಜ್ ಜೀವನ ಕೌಶಲ ತರಬೇತಿ ಕಾರ್ಯಕ್ರಮವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ 10 ಶಾಲೆಗಳಲ್ಲಿ ಆರಂಭವಾಗಿದೆ. ನಮ್ಮದು ಊಹಾಪೋಕಲು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ. ನಾನಿಲ್ಲಿ ಟ್ರೈನರ್ SIV ಟೀಚರ್ ಆಗಿದ್ದೇನೆ. ಈಗಾಗಲೇ 1.5 ತಿಂಗಳು ಆಯಿತು ಮಕ್ಕಳಿಗೆ ಕ್ಲಾಸ್ ಸ್ಟಾರ್ಟ್ ಮಾಡಿ. ಕ್ಲಾಸ್ ಹೇಗಿರ್ತದೆ ಅಂತ ಹೇಳಿದ್ರೆ ಸಾಂಗ್, ಆಕ್ಟಿವಿಟೀಸ್, ಸ್ಟೋರೀಸ್, ಕಥೆಗಳು ಮತ್ತೆ ಪಾಠಗಳಿರ್ತದೆ, ಗ್ರಾಮರ್ ಇರ್ತದೆ. ಇನ್ನು ಇವಾಗಲೇ ಗ್ರಾಮರ್ಗಳೆಲ್ಲ ಸ್ಟಾರ್ಟ್ ಆಗಲಿಲ್ಲ, ಇನ್ನು ಸ್ಟಾರ್ಟ್ ಆಗಬೇಕಷ್ಟೇ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಶಾಲೆಯ HM ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಮತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಒಳ್ಳೆ ರೀತಿಯ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಶ್ರೀನಶೆಟ್ಟಿ ಕೃಷ್ಣಮೂಲ್ಯ ಸರ್ ಅವರು ಪ್ರತಿದಿನ ಕೂಡ ಅದರ ಬಗ್ಗೆ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಕೂಡ ನಮಗೆ ಪ್ರತಿದಿನ ಪ್ರತಿ ಇದಕ್ಕೆ ಟ್ರೈನಿಂಗ್ ಕೊಡ್ಲಿಕ್ಕೆ ಅಂತ ಒಬ್ರು ಕ್ಲಸ್ಟರ್ ಟ್ರೈನರ್ ಇದ್ದಾರೆ, ಪ್ಲೀಶಾ ಮೇಡಮ್ ಅಂತೇಳಿ. ಮತ್ತೆ ನಮ್ಮ ಎಲ್ಲವೂ ಹೇಗೆ ನಡಿಬೇಕು ಎಲ್ಲವೂ ಕೂಡ ಪ್ರೀ ಪ್ಲ್ಯಾನ್ಡ್, ಯಾವುದೂ ನಮ್ಮ ಇಷ್ಟದ ಹಾಗೆ ಯಾವುದನ್ನು ಮಾಡಲಿಕ್ಕಿಲ್ಲ, ಎಲ್ಲವೂ ಕೂಡ ಪ್ರೀ ಪ್ಲ್ಯಾನ್ಡ್ ಆಗಿರ್ತದೆ. ಅದನ್ನೆಲ್ಲ ನೋಡಿಕೊಳ್ಳಲಿಕ್ಕೆ ನಮಗೆ ಕ್ಲಸ್ಟರ್ ಹೆಡ್ ಶಶಿಕಾಂತ್ ಸರ್ ಇದ್ದಾರೆ. ಈಗ ಶಾಲೆಯಲ್ಲಿ ಒಂದು ಸವಾಲು ಅಂತ ಹೇಳಿದ್ರೆ ನನಗೆ ಎಷ್ಟು ದಿನದ ಕ್ಲಾಸಲ್ಲಿ ಮಕ್ಕಳನ್ನು ಕಂಟ್ರೋಲ್ ಮಾಡುವಂಥದ್ದು. ಈಗಾಗಲೇ ಇನ್ನು ಇವರು ನಮಗೆ ಭೇಟಿ ಕೊಡ್ಲಿಕ್ಕೆ ಇದ್ದಾರೆ, ಪ್ರೀಶಾ ಮೇಡಮ್ ಮತ್ತು ಶಶಿಕಾಂತ್ ಸರ್. ಆಗ ಎಲ್ಲ ಕ್ಲಿಯರ್ ಆಗ್ತದೆ ಅಂತ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಏನು ಮಾಡಬೇಕು, ಈ ಥರ ಸಂದರ್ಭಗಳು ಬಂದರೆ ಏನು ಮಾಡಬೇಕು ಏನು ಅಂತ ಅಂತೇಳಿ ಅದರ ಪ್ರಕಾರ ಮುಂದೆ ಹೋಗಬೇಕಾಗ್ತದೆ. ಮತ್ತು ಅದೇ ಮಕ್ಕಳು ಚೆನ್ನಾಗಿ ಕಲಿತಾ ಇದ್ದಾರೆ. ಇನ್ನು ಒಂದು ಐ ಥಿಂಕ್ ಒಂದು 6 ಮಂತಲ್ಲಿ ನನಗೆ ಒಳ್ಳೆಯ ರಿಸಲ್ಟ್ ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿ ಉಂಟು. ಅದಕ್ಕೆ ನನಗೆ ಒಂದು ಬಾಂಡಿಂಗ್ ಹಾಕ್ಕೊಂಡಿದ್ದೇನೆ 6 ಮಂತ್ ಅಂತ. ನಾನು ಮಕ್ಕಳಿಗೂ ಚಾಲೆಂಜ್ ಮಾಡಿದ್ದೇನೆ. ನಾನು ಕೂಡ ಇದರ ಹಿಂದೆ ನಾನು ತುಂಬ ಇದು ಮಾಡಿ ಪ್ರಿಪೇರ್ ಆಗ್ತಾ ಇದ್ದೇನೆ ಕೂಡ. ನನಗೂ ಕೂಡ ಹಾರ್ಡ್ ವರ್ಕ್ ಬೇಕು. ನಾನು ಮಕ್ಕಳಿಗೆ ಏನು ಮಾಡ್ತಾ ಇದ್ದೇನೆ, ನಾನು ಅಷ್ಟೇ ಅದು 80% ಹಾರ್ಡ್ ವರ್ಕ್ ಮಾಡಿ ನಾನು ಕ್ಲಾಸಿಗೆ ಹೋಗ್ತಾ ಇದ್ದೇನೆ. ಸ್ಟ್ರೈನ್ ಆಗ್ತದೆ ತುಂಬ ಕೂಡ. ನೋಡೋಣ, ನನಗೆ ಒಂದು 6 ಮಂತಲ್ಲಿ ನನಗೆ ರಿಸಲ್ಟ್ ಕೊಡಬೇಕು, ಒಳ್ಳೆ ರಿಸಲ್ಟ್ ಕೊಡಬೇಕು. ಜನಶಿಕ್ಷಣ ಟ್ರಸ್ಟಿಗೆ, ಅದು ಜನಶಿಕ್ಷಣ ಟ್ರಸ್ಟ್ ಶ್ರೀನಶೆಟ್ಟಿ ಸರ್, ಕೃಷ್ಣಮೂಲ್ಯ ಸರ್ ಮತ್ತು
ಮೇಡಮ್ ಅವರೆಲ್ಲರಿಗೂ ಕೂಡ ಒಂದು 6 ಮಂತಲ್ಲಿ ಒಂದು ಒಳ್ಳೆ ರಿಸಲ್ಟ್ ತೋರಿಸಬೇಕು ಅಂತ ಉಂಟು ನನಗೆ. ಹಾಗಾಗಿ ನಾನೆಲ್ಲ ಪ್ರಯತ್ನವನ್ನು ಮಾಡ್ತೇನೆ. ಸ್ಕಿಲ್ ಇನ್ ವಿಲೇಜ್ ಸ್ಕೂಲ್ನ ಒಂದು ಶಾಲೆಯ CRP ಅವರು, ಕೇಂದ್ರ ಸಂಪನ್ಮೂಲ ವ್ಯಕ್ತಿ. ಬಹುಶಃ ಇದು ಸ್ವಲ್ಪ ಎಲ್ಲ ಅಪರೂಪದ ಕಾರ್ಯಕ್ರಮ ಇದೆ. ಯಾಕೆಂದರೆ ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಇಂಗ್ಲೀಷ್ ಕಲಿಕೆ ದೊಡ್ಡ ಸಮಸ್ಯೆ ಇದ್ದು ಅದನ್ನು ನೀಗಿಸಲಿಕ್ಕಾಗಿ ಕಾರ್ಯಕ್ರಮ. ಮತ್ತು ಇದು ಯಾವುದೇ ಇಂಗ್ಲೀಷ್ ಕಲಿಸುವುದಲ್ಲ, ಅಂದರೆ ಪ್ರತಿ ಭಾಷೆಯೂ ಮುಖ್ಯ, ಎಲ್ಲ ಭಾಷೆಗೂ ಮುಖ್ಯ ಇದೆ. ಕನ್ನಡ ಮಕ್ಕಳ ಜೊತೆಗೆ ಒಂದು ವ್ಯವಹಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಈ ಭಾಷೆಯನ್ನು ಕಲಿಸುವ ದೃಷ್ಟಿಯಿಂದ. ಭಾಳ ಅವರು ಹೇಳಿದಾಗೆ ಒಂದು ಗ್ರಾಮರ್ ಯುಕ್ತವಾಗಿ 3 ವರ್ಷದಲ್ಲಿ ಎಲ್ಲ ಮಕ್ಕಳು ನಾವು ತುಳು ಕನ್ನಡ ಮಾತಾಡಿದಾಗೆ ಮಾತಾಡುವಂಥ ಒಂದು ಸಾಮರ್ಥ್ಯ ಹೊಂದ್ತಾರೆ. ಈಗಾಗಲೇ ಯಶಸ್ವಿ ಆಗ್ತಾ ಉಂಟು. ಅದಕ್ಕಾಗಿ ಇದನ್ನು ತೋರಿಸಿದ ವಿನಯ ಪ್ರಭು ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ಹೆಚ್ಚು ಸಮಯ ಇಲ್ಲದೆ ನಮ್ಮ ನೇರವಾಗಿ ನಮ್ಮ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮತ್ತು ಅಶ್ವಿನಿ ಅವರು ಈ ಒಂದು ನಮ್ಮ ಈ ಒಂದು ಆರೋಗ್ಯವನ್ನು ಭಾರತೀಯ ವೈದ್ಯ ಪದ್ಧತಿಯ ಮೂಲಕ ನಾವು ಹೇಗೆ ನಮ್ಮ ಬರುವ ದೊಡ್ಡ ಕಾಯಿಲೆಗಳನ್ನು ತಡೆಯಬಹುದು ಇದರ ಬಗ್ಗೆ ಅವರು ನಮಗೆ ಮಾಹಿತಿ ಕೊಡ್ತಾರೆ. ಮತ್ತು ಈ ದಿನಚರಿಯ ಮಹತ್ವದ ಬಗ್ಗೆ ಕೂಡ ತಿಳಿಸ್ತಾರೆ. ಅದರ ನಂತರ ಅವರೆಲ್ಲ ಇಲ್ಲಿ ಬಂದವರಿಗೆ ಒಂದು ಉಚಿತವಾಗಿ ವೈದ್ಯಕೀಯ ಶಿಬಿರ ಇರ್ತದೆ, ಪರೀಕ್ಷೆ ಇರ್ತದೆ, ಚಿಕಿತ್ಸೆ ಇರ್ತದೆ. ಇದನ್ನೆಲ್ಲ ಅದರ ಪ್ರಯೋಜನ ಪಡ್ಕೋಬೇಕಂತ ಕೇಳ್ಕೊಳ್ತೇವೆ. ಅದಕ್ಕೆ ಡಾಕ್ಟರ್ ಶ್ಯಾಮ್ ಅವರು ಮತ್ತು ಅಶ್ವಿನಿ. ಮಾಡುವಷ್ಟು ಕನ್ನಡ ನನಗೆ ಗೊತ್ತಿಲ್ಲ, ಆದರೆ ಒಂದೆರಡು ಭಾಷಣ ಮಾಡಲಿಕ್ಕೆ ಸಾಲ ನಾನು ಬರ್ತದೆ. ಒಂದೆರಡು ಮಾಹಿತಿಗಳನ್ನು ಇಲ್ಲಿ ತಿಳಿಸುವಾಗ ಆಯುರ್ವೇದದ ಬಗ್ಗೆ ಹೇಳುವಾಗ ಎಲ್ಲರಿಗೂ ಗೊತ್ತಿರುವಂಥದ್ದು ಇದು ಜ್ವರ ಬರುವಾಗ ಒಂದು ಅರಿಷ್ಟ, ಅಲ್ಲದಿದ್ದರೆ ಕೆಮ್ಮು ಬರುವಾಗ ಒಂದು ಪುಡಿ ಲೇಹ್ಯ, ಹೀಗೆ ರೋಗಗಳ ನಿವಾರಣಕ್ಕಾಗಿ ಮಾಡುವಂಥ ಒಂದು ಚಿಕಿತ್ಸಾ ಪದ್ಧತಿ. ಆದರೆ ಇದೆಲ್ಲ ಆಯುರ್ವೇದದ ಮುಖ್ಯ ಉದ್ದೇಶ. ನಮ್ಮ ಮುಖ್ಯ ಉದ್ದೇಶ ಯಾವುದೇ ಕಾಯಿಲೆಗಳು ಬರದೇ ಇರುವ ಹಾಗೆ ನಮ್ಮ ಶರೀರವನ್ನು ಕಾಪಾಡಿಕೊಳ್ಳುವುದು. ಇದಕ್ಕೆ ಬೇಕಾಗಿ ಕೆಲವರು ದಿನಚರ್ಯ ಅಂತ ಹೇಳ್ತೇವೆ, ಋತುಚರ್ಯ ಅಂತ ಹೇಳ್ತೇವೆ. ಋತು ಅಂತ ಹೇಳಿದರೆ ಒಂದು ವರ್ಷದಲ್ಲಿ 6 ಋತುಗಳು, ಅಲ್ಲದಿದ್ದರೆ 6 ಋತುಗಳು ಅಂತ ಹೇಳ್ತೇವೆ. ಋತು ಅಂದರೆ 2 ತಿಂಗಳು ಸೇರಿದರೆ ಒಂದು ಋತು ಅಂತ ಹೇಳ್ತೇವೆ. ಉದಾಹರಣವಾಗಿ ನಾವು ಗ್ರೀಷ್ಮ ಋತು, ಅಲ್ಲದಿದ್ದರೆ ಶರತ್ ಋತು, ಶಿಶಿರ ಋತು, ವರ್ಷ ಋತು ಅಂತ ಹೇಳ್ಕೊಳ್ತೇವೆ. ಈಗ ಈ ಮನ್ಸೂನ್ ಈ ಸೀಸನಿಗೆ ಸಂಸ್ಕೃತದಲ್ಲಿ ಆಯುರ್ವೇದದಲ್ಲಿ ವೇದ ಪದ್ಧತಿಗಳಲ್ಲಿ ಹೇಳುವಂಥದ್ದು ವರ್ಷ ಋತು ಅಂತ. ಈ ವರ್ಷ ಋತುವಲ್ಲಿ ಮಾಡಬೇಕಾದಂಥ ಕೆಲವು ಆರೋಗ್ಯ ಪದ್ಧತಿಗಳಿಂದ ನಮಗೆ ಹಲವೊಂದು ರೋಗಗಳನ್ನು ತಡೆಯಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಬೇಕಾಗಿ ನಾವು ವರ್ಷ ಋತುಚರ್ಯ ಅಂತ ಹೇಳುವಂಥದ್ದು ಮಾಡ್ತೇವೆ. ವರ್ಷ ಋತುವಲ್ಲಿ ನಮಗೆ 2 ತಿಂಗಳಿಗೆ ಮಾಡಲಿಕ್ಕೆ ಆಗದಿದ್ದರೂ 1 ತಿಂಗಳು ಪ್ರಧಾನವಾಗಿ ನಾವು ಆಟಿ ತಿಂಗಳು ಅಂತ ಹೇಳ್ತೇವೆ. ಈ ಆಟಿ ತಿಂಗಳಿಗೆ ಕರ್ಕಾಟಕ ಅಂತ ಹೇಳ್ತೇವೆ ಇನ್ನೊಂದು ಹೆಸರು. ಇದಕ್ಕೆ ಕರ್ಕಟಕ ಚಿಕಿತ್ಸೆ ಅಂತ ಹೇಳ್ತೇವೆ. ಆಗ ನಮಗೆ ತುಂಬ ಮಳೆ ಬರುವಾಗ ಕೆಲಸ ಸ್ವಲ್ಪ ಕಡಿಮೆ ಇರ್ತದೆ. ಈ ಟೈಮಲ್ಲಿ ಆದರೂ ನಾವು ನಮ್ಮ ಶರೀರವನ್ನು ಕಾಪಾಡಿಕೊಳ್ಳಲಿಕ್ಕೆ ಬೇಕಾಗಿರುವಂಥ ಒಂದು ಪದ್ಧತಿ. ಇದಕ್ಕೆ ಕರ್ಕಾಟಕ ಚಿಕಿತ್ಸೆ ಅಂತ ಹೇಳ್ತೇವೆ. ನಾವೀಗ ನಮ್ಮ ಗಾಡಿಗಳು ಸರ್ವಿಸ್ ಮಾಡ್ತೇವೆ ಅಲ್ಲ, 6 ತಿಂಗಳು ಕೂಡ ಸೇರುವಾಗ ಅಲ್ಲ, ಇದ್ರೆ ವರ್ಷಕ್ಕೊಮ್ಮೆ ಸರ್ವಿಸ್ ಮಾಡ್ತೇವೆ. ಅದಕ್ಕೆ ಮೈಲೇಜ್ ಜಾಸ್ತಿ ಆಗಬೇಕು ಅಂತ ಹೇಳ್ತೇವೆ. ಆದರೆ ನಮ್ಮ ಮೈಲೇಜ್ ಜಾಸ್ತಿ ಮಾಡಲಿಕ್ಕೆ ವರ್ಷಕ್ಕೊಮ್ಮೆವಾದರೂ ಸರ್ವಿಸಿಗೆ ನಾವು ನಮ್ಮ ಶರೀರವನ್ನು ಇಡಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಈ ಕರ್ಕಟಕ ಚಿಕಿತ್ಸಾ ಇದ್ದದ್ದು ನಮ್ಮ ಆಸ್ಪತ್ರೆಯಲ್ಲಿ, ಶಾರದಾ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ತಲಪಾಡಿಯಲ್ಲಿ ಈ ಕರ್ಕಟಕ ಚಿಕಿತ್ಸಾ ವಿಪುಲವಾಗಿ ನಾವು ಪೇಷಂಟ್ಗಳಿಗೆ ಮಾತ್ರವಲ್ಲ ಆರೋಗ್ಯವಂತರಿಗಾದರೂ ಇದು ಹೇಳಿಕೊಡ್ತಾ ಇದ್ದೇವೆ. ಅದಕ್ಕೆ ಬೇಕಾಗಿ ಎಲ್ಲರೂ ಇದನ್ನು ಉಪಯೋಗಗೊಳಿಸಬೇಕು ಅಂತ ನಾನೆಲ್ಲರಲ್ಲಿ ವಿನಿಸ್ತೇನೆ. ಡಾಕ್ಟರ್ ಅಶ್ವಿನಿ ಮೇಡಮ್ ಅವರು ಮಾತಾಡ್ತಾ ಇದ್ದಾರೆ. ಎಲ್ಲರಿಗೂ ನಾನು ಡಾಕ್ಟರ್ ಅಶ್ವಿನಿ ಮರಾಠೆ, ಅಸೋಸಿಯೇಟ್ ಪ್ರೊಫೆಸರ್, ಪ್ರಸೂತಿ ಹಾಗೂ ಸ್ತ್ರೀ ರೋಗ ವಿಭಾಗ, ಶಾರದಾ ಆಯುರ್ವೇದ ಆಸ್ಪತ್ರೆ. ನಾನಿವತ್ತು ಜಾಸ್ತಿಯನ್ನು ಮಾತಾಡಲಿಕ್ಕಿಲ್ಲ, ಒಂದು ಮಾಹಿತಿ ನೀಡಲಿಕ್ಕಿತ್ತು. ನಾವು ನಮ್ಮ ಆಸ್ಪತ್ರೆಯಲ್ಲಿ ಇವಾಗ ಹೊಸತಾಗಿ ಈ ಬಾಣಂತಿ ಆರೈಕೆಯನ್ನು ಶುರು ಮಾಡಿದ್ದೇವೆ. ಜನನಿ ಪ್ಯಾಕೇಜ್ ಅಂತ ಹೆಸರಿನಲ್ಲಿ ಈ ಬಾಣಂತಿ ಆರೈಕೆ ಹಾಗೂ ಮಗುವಿನ ಆರೈಕೆ ಹೊಸದಾಗಿ ಶುರು ಮಾಡಿದ್ದೇವೆ. ಸೊ ಇದು 7 ದಿನ, 14 ದಿನ ಅಥವಾ 30 ದಿನ ಈ ಥರ ಪ್ಯಾಕೇಜಲ್ಲಿ ಲಭ್ಯವಿರ್ತದೆ. ಮುಖ್ಯವಾಗಿ ಯಾರಿಗೆ ಮನೆಗಳಲ್ಲಿ ಈಗ ಬಾಣಂತಿ ಆರೈಕೆ ಮಾಡಲಿಕ್ಕೆ ಆಗ್ತಿಲ್ಲ ಅಥವಾ ಜನ ಇಲ್ಲ ನೋಡ್ಕೊಳ್ಳಿಕ್ಕೆ, ಈ ಥರ ಸಂದರ್ಭಗಳಲ್ಲಿ ನೀವು ಇಲ್ಲಿ ನಮ್ಮ ಆಸ್ಪತ್ರೆಯನ್ನು ಆಯ್ಕೆ ಮಾಡಿಕೊಳ್ಬೋದು. ಅಲ್ಲಿ ಬಂದು ಇದ್ದು ಮಾಡಿಸ್ಕೊಳ್ಳುವಂಥ ವ್ಯವಸ್ಥೆ ಇರೋದು, ಅಥವಾ ಅಲ್ಲಿ ಬಂದು ಮಾಡಿಸ್ಕೊಂಡು ಮನೆಗೆ ಹೋಗುವಂಥ ವ್ಯವಸ್ಥೆಯೂ ಇದೆ. ಸೊ ಇದರ ಬಗ್ಗೆ ನಾವು ಒಂದಷ್ಟು ವಿವರಗಳನ್ನು ನಿಮಗೆ ಬೇಕಿದ್ದಲ್ಲಿ ನೀಡಬಹುದು. ಧನ್ಯವಾದಗಳು. ಬೇರೆ ಬೇರೆ ಕಾರ್ಯಗಳು ಸ್ವಲ್ಪ ಒಟ್ಟಿಗೆ ಪಡಿಸಿಕೊಂಡಿದ್ದೇವೆ. ಒಂದು ನಮ್ಮಲ್ಲಿ ಇವತ್ತು ಸ್ಕಿಲ್ ಸ್ಕೂಲ್ ಅಂದರೆ
ನಮ್ಮ ವೃತ್ತಿ ಕೌಶಲ್ಯದಲ್ಲಿ ಕಂಪ್ಯೂಟರ್ ಮತ್ತೆ ಹೊಲಿಗೆ ತರಬೇತಿ ಕಾರ್ಯಗಳು ಬಂದಿದ್ದಾರೆ ವಿದ್ಯಾರ್ಥಿಗಳು. ಅವರಿಗೆ ಒಂದು ಪ್ರಮಾಣ ಪತ್ರವನ್ನು ವಿತರಿಸಬೇಕು. ಇದನ್ನು ನಮ್ಮ ಡಾಕ್ಟರ್ ಸತೀಶ್ ಗಟ್ಟಿ ಅವರು ಪ್ರಾಂಶುಪಾಲರು ಈ ಒಂದು ಸರ್ಟಿಫಿಕೇಟ್ ಅನ್ನು ವಿತರಿಸಬೇಕು ಅಂತ ಕೇಳಿಕೊಳ್ತೇನೆ. ದಯವಿಟ್ಟು ಅಲ್ಲಿಯ ಶಿಕ್ಷಕಿ ಜನನಿ ಮತ್ತೆ ಕಾವೇರಿ ಅವರು ಸ್ಟೂಡೆಂಟ್ಸ್ ಎಲ್ಲ ದಯವಿಟ್ಟು ಬನ್ನಿ, ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ಬಂದವರು ದಯವಿಟ್ಟು ಬನ್ನಿ ಸ್ವೀಕರಿಸಬೇಕು. ಕಂಪ್ಯೂಟರ್ ತರಬೇತಿ ಪೂರ್ಣಗೊಳಿಸಲ್ಪಟ್ಟಿದ್ದ ಆಯಿಷತ್ ರಫೀಫಾ, ಡಾಟರ್ ಆಫ್ ಅಬ್ದುಲ್ ಅಜೀಜ್, ಡಾಟರ್ ಆಫ್ ಕಾಂತಪ್ಪ, ಡಾಟರ್ ಆಫ್ ಅನ್ನಪ್ಪ, ಡಾಟರ್ ಆಫ್ ಸುರೇಂದ್ರ ಗುಲಾಬ್, ಖದೀಜಾ ಸಂಸೀರಾ, ಡಾಟರ್ ಆಫ್ ಅಬ್ದುಲ್ ಅಜೀಜ್, ಫಾತಿಮತ್ ರಂಸೀನಾ, ಡಾಟರ್ ಆಫ್ ಮೊಯ್ದುಲ್ಲಪ್ಪ, ಮುನಾಸಿಯಾ, ಡಾಟರ್ ಆಫ್ ಎ.ಟಿ. ಇಲಿಯಾಸ್, ಚರಿಷಾ, ಡಾಟರ್ ಆಫ್ ಜಯಪ್ರಕಾಶ್, ರಮೀಸು ನಿಶಾ, ಡಾಟರ್ ಆಫ್ ಅಬ್ದುಲ್, ಆಯಿಷತ್ ರಫೀಫಾ, ಡಾಟರ್ ಆಫ್ ಅಬ್ದುಲ್ ಅಜೀಜ್, ನಮ್ಮ ದಿನಚರಿ ಹೇಗಿರಬೇಕು, ನಮ್ಮ ಆರೋಗ್ಯ ಕಾಪಾಡಲು ಎಲ್ಲದಕ್ಕೆ ಔಷಧಿಗಿಂತ ಹೆಚ್ಚು ದಿನಚರಿ, ಅದರ ಬಗ್ಗೆ ನಮ್ಮೆಲ್ಲ ವೈದ್ಯರು ಇಲ್ಲಿರುವ ವೈದ್ಯರ ತಂಡ ನೀಡಲಿಕ್ಕಿದ್ದಾರೆ, ಸಂಕ್ಷಿಪ್ತ ಪರಿಚಯ ಮಾಡ್ತಾರೆ. ಇದರ ಜೊತೆಗೆ ನಮ್ಮ ಕುರ್ನಾಡು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದಿದ್ದಾರೆ, ಪ್ರೇಮ ಗಟ್ಟಿ ಅವರು, ಹಾಗೆ ಉಮ್ಮರ್ ಅವರಿದ್ದಾರೆ, ಯುವ ಪಂಚಾಯತಿ ಅಧ್ಯಕ್ಷರು, ಮತ್ತೆ ಮೇಡಮ್ ವಿಜಯಲಕ್ಷ್ಮಿ ಬಂದಿದ್ದಾರೆ. ಈಗಾಗಲೇ ಆ ಮಕ್ಕಳ ಪ್ರದರ್ಶನ ನೋಡಿದ್ದೇವೆ. ನಮ್ಮ ಹೂವಕ್ಕಲ್ ಶಾಲೆಯ ಮುಖ್ಯ ಶಿಕ್ಷಕಿ ವಿಜಯಲಕ್ಷ್ಮಿ ಅವರು ನಿಮಗೂ ಸ್ವಾಗತ ಕೊಡ್ತೇನೆ. ಮುಂದಕ್ಕೆ ನಮ್ಮ ದಿನಚರ್ಯ ಒಂದು ತಿಳಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ವೈದ್ಯಕೀಯ ಡಾಕ್ಟರ್ಗಳು ವೇದದ ಮುಖ್ಯ ಅಂಗವಾದ ದಿನಚರ್ಯ ಬಗ್ಗೆ ತಿಳಿಸಲು ನಾವಿಲ್ಲಿ ಬಂದಿದ್ದೇವೆ. ನನ್ನ ಹೆಸರು ಡಾಕ್ಟರ್ ಅಫ್ಲೀನ್, ನನ್ನ ಜೊತೆ ಡಾಕ್ಟರ್ ಅನುಷಾ ಮತ್ತು ಡಾಕ್ಟರ್ ಸುಚಿತಾ, ಡಾಕ್ಟರ್ ತಸ್ನಿ. ನಾವು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜಿಂದ ಜನಶಿಕ್ಷಣದಲ್ಲಿ ನಿಮಗೆ ದಿನಚರ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲಿಕ್ಕೆ ಬಂದಿದ್ದೇವೆ. ದಿನಚರ್ಯೆ ಆರೋಗ್ಯಕರ ದಿನಚರ್ಯೆಯ ದಾರಿದೀಪ. ನಿಮ್ಗೆಲ್ಲರಿಗೂ ಕ್ವಶನ್ ಬರ್ತಾ ಇದೆ ಅನ್ಸುತ್ತೆ, ದಿನಚರ್ಯೆ ಅಂದರೆ ಏನು ಅಂತ. ಆಯುರ್ವೇದದ ಪ್ರಕಾರ ದಿನಚರ್ಯೆ ಅಂದರೆ ಪ್ರತಿದಿನದಂತೆ ನಡೆಯಬೇಕಾದ ನಿತ್ಯ ಕೃತ್ಯಗಳು. ಪ್ರತಿದಿನ ನಿಶ್ಚಿತ ಸಮಯದಲ್ಲಿ ಶರೀರದ ಹಾಗೂ ಮನಸ್ಸಿನ ಆರೋಗ್ಯವನ್ನು ಕಾಯ್ದುಕೊಳ್ಳಲು ಅನುಸರಿಸಬೇಕಾದ ಕ್ರಮ ದಿನಚರ್ಯ. ಶರೀರದ ಜೈವಿಕ ಘಡಿಗಳನ್ನು ಸರಿಯಾದ ಹಾದಿಯಲ್ಲಿ ಇಡುವುದು, ಮನಸ್ಸಿಗೆ ಸ್ಥಿರತೆ, ಚೈತನ್ಯ ನೀಡುವುದು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು. ಈ ದಿನಚರ್ಯ ಶುರುವಾಗುವುದು ಬ್ರಹ್ಮ ಮುಹೂರ್ತದಲ್ಲಿ. ಬ್ರಹ್ಮ ಮುಹೂರ್ತ ಅಂದರೆ ಇದು ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆ ಇದರ ಮಧ್ಯದಲ್ಲಿ ಇರುವ ಸಮಯ ಬ್ರಹ್ಮ ಮುಹೂರ್ತ. ಈ ಸಮಯದಲ್ಲಿ ನಮಗೆ ಎದ್ದು ಬೆಳಿಗ್ಗೆ ಇರುವಂತಹ ಒಳ್ಳೆ ಸ್ವಚ್ಛವಾದ ಗಾಳಿಯನ್ನು ನಾವು ತಗೋಬೇಕು ಅಂತ. ಇದು ಮೊದಲನೇ ಕರ್ಮ ದಿನಚರ್ಯನಲ್ಲಿ ಬರೋದು. ಇದರ ನಂತರ ಶೌಚವಿಧಿ ಅಂತ. ದಿನ ಪ್ರಾರಂಭ ಮಾಡಿದ ಮೇಲೆ ಶೌಚವಿಧಿ ಅಂದರೆ ನೈಸರ್ಗಿಕ ಕ್ರಿಯೆಗೆ ಹೋಗುವುದು. ಇದು ತುಂಬಾನೇ ಮುಖ್ಯ. ಯಾಕೆ ಅಂತಂದ್ರೆ ಇದು ನಮ್ಮ ದೇಹವನ್ನು ಹಗುರಗೊಳಿಸುತ್ತದೆ. ನಂತರ ಬರೋದು ಉಷ ಜಲಪಾನ. ಇದರಲ್ಲಿ ಹಚ್ಚು ಹಸಿರಾದ ಆರೋಗ್ಯಕರಕ್ಕಾಗಿ ಬೆಚ್ಚಗಿನ ನೀರನ್ನು ಕುಡಿಯುವುದು ತುಂಬಾ ಮುಖ್ಯ. ಯಾಕೆ ಇದು ಬೆಳಿಗ್ಗೆ ಎದ್ದು ಬೆಚ್ಚ ನೀರು ಕುಡಿಬೇಕು ಅಂತಂದ್ರೆ ಇದು ಜಠರಾಗ್ನಿಯನ್ನು ಉತ್ಕೃಷ್ಟಗೊಳಿಸುತ್ತದೆ. ಇದರ ನಂತರ ಬರೋದು ದಂತಧಾವನ ಅಂದ್ರೆ ಬ್ರಷಿಂಗ್. ಇದರಲ್ಲಿ
ಹಸಿರು ಕಡ್ಡಿಗಳಿಂದ ಅಥವಾ ಆಯುರ್ವೇದದ ಪೇಸ್ಟ್ಗಳಿಂದ ಹಲ್ಲನ್ನು ಸ್ವಚ್ಛವಾಗಿಟ್ಕೋಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿರುವಂತಹ ಮಾರುತ ದೋಷ ಅಥವಾ ವಾತ ಅಂತ ನಾರ್ಮಲಿ ಹೇಗೆ ಹೇಳ್ತಾರೆ ಅದನ್ನ ಶಮನಗೊಳಿಸಬೇಕು ಅಂತ. ನಂತರ ಬರೋದು ಜಿಹ್ವ ನಿರ್ಲೇಖನ, ಟಂಗ್ ಸ್ಕ್ರೇಪಿಂಗ್ ಅಂತ ಹೇಳ್ತಾರೆ. ನಮ್ಮ ನಾಲಿಗೆಯ ಮೇಲೆ ರಾತ್ರಿ ಸಮಯದಲ್ಲಿ ಆಮದೋಷ ಸಂಚಯ ಆಗಿರುತ್ತದೆ. ಅದನ್ನು ನಾವು ಟಂಗ್ ಕ್ಲೀನರ್ ಇಂದ ತೆಗೆಯಬೇಕಾಗಿರುತ್ತದೆ. ಇದರ ನಂತರ ಬರೋದು ಗಂಡೂಷ ಮತ್ತು ಕವಳ ಅಂತ. ಕವಲ ಹಾಗೂ ಗಂಡೂಷ ದೈನಂದಿನ ಆಚರಣೆಯ ಭಾಗವಾಗಿ ಚರಕ ಸಂಹಿತೆಯಲ್ಲಿ ಶೋಧನ ಕರ್ಮವಾಗಿ ಉಲ್ಲೇಖಗೊಂಡಿವೆ. ಮೊದಲು ಕವಲ, ಇದು ತೊಳೆದಂತೆ ಆದರೆ ನಿಧಾನವಾಗಿ. ವ್ಯಕ್ತಿ 10 ml ಎಣ್ಣೆ ಬಾಯಿಗೆ ಹಾಕಿಕೊಳ್ಳುತ್ತಾರೆ, ನಿಧಾನವಾಗಿ ತಿರುಗಿಸುತ್ತಾರೆ. ಕವಲದಲ್ಲಿ ಸ್ವಲ್ಪ ಎಣ್ಣೆ ಬಾಯಿಯಲ್ಲಿ ಇಟ್ಟು ನಿಧಾನವಾಗಿ ತಿರುಗಿಸಲಾಗುತ್ತದೆ. ಸುಮಾರು 2 ರಿಂದ 3 ನಿಮಿಷಗಳವರೆಗೆ ನಂತರ ತೂರಿ ಬಿಡಲಾಗುತ್ತದೆ. ತೂರಿ ಹಾಕಿದ ನಂತರ ಬಾಯಿ ಬೆಚ್ಚಗಿನ ನೀರಿನಲ್ಲಿ ತೊಳೆಯುವುದು. ಇದು ಹಲ್ಲು ಹೀಗೆ ಬಲಪಡಿಸುತ್ತದೆ. ದುರ್ವಾಸನೆಯು ಕಡಿಮೆಯಾಗುತ್ತದೆ ಮತ್ತು ದೇಹದ ವಿಷಗಳನ್ನು ಹೊರಹಾಕುತ್ತದೆ. ಗಂಡೂಷದ ಪ್ರದಕ್ಷಿಣೆಗೆ ಈಗ ಗಂಡೂಷ, ಇದು ಬಲವಾದ ಹಿಡಿತ. ವ್ಯಕ್ತಿ ಬಾಯಿಯಷ್ಟೇ ಎಣ್ಣೆ ತುಂಬುತ್ತಾರೆ, ಯಾವುದೇ ತಿರುಗಿಸುವುದಿಲ್ಲ. ಗಂಡೂಷದಲ್ಲಿ ಹೆಚ್ಚಿನ ಪ್ರಮಾಣದ ಎಣ್ಣೆ ಬಾಯಿಯಲ್ಲಿ ಇಟ್ಟು ಕೇವಲ ಹಿಡಿದಿಡಲಾಗುತ್ತದೆ. ಕಣ್ಣೀರಾಗುವುದು ಅಥವಾ ಮೂಗು ನೀರಾಗುವುದು ಹಾಗೇನಾರು ಕಂಡಿರುವುದರಲ್ಲಿ ಎಣ್ಣೆ ತೂರಿ ಬಿಡಲಾಗುತ್ತದೆ. ತುಂಬಿದ ಎಣ್ಣೆಯೊಂದಿಗೆ ವ್ಯಕ್ತಿ ಶಾಂತವಾಗಿ ಎದ್ದು ನಂತರ ತೂರಿ ಹಾಕುವ ದೃಶ್ಯ. ಪ್ರಮಾಣ 10 ರಿಂದ 15 ml ಪೂರ್ಣ ಬಾಯಿ ಕ್ರಿಯೆ ತಿರುಗಿಸುವುದು, ಹಿಡಿದು ಇಡುವುದು. ಅವಧಿ 2 ರಿಂದ 3 ನಿಮಿಷ ತೂರಬೇಕಾದಷ್ಟು ಹೊತ್ತು. ಲಾಭ ಶುದ್ಧೀಕರಣ ಹಾಗೂ ಬಹಳ ಆಳವಾದ ಶುದ್ಧೀಕರಣ ಮತ್ತು ಪೋಷಣೆ. ಪ್ರತಿದಿನ ಕವಲ ಮತ್ತು ಗಂಡೂಷ ಮಾಡಿದರೆ ಬಾಯಿ ಸ್ವಚ್ಛವಾಗಿರುತ್ತೆ, ದವಡೆ ಬಲವಾಗುತ್ತೆ, ಧ್ವನಿ ಸ್ಪಷ್ಟವಾಗುತ್ತೆ ಹಾಗೂ ಜಠರಾಗ್ನಿಯು ಬೆಂಬಲಿಸುತ್ತೆ. ಅತ್ಯಮೂಲ್ಯವಾದದ್ದು, ಇದಕ್ಕೆ ದಿನಕ್ಕೆ ಕೆಲವು ನಿಮಿಷಗಳು ಸಾಕು. ವ್ಯಾಯಾಮ, ಅಭ್ಯಂಗ ಮತ್ತು ಸ್ನಾನ. ಈ ದಿನವೂ ಸ್ವಲ್ಪ ವ್ಯಾಯಾಮ ಮಾಡಿ ನಂತರ ತಿಲತೈಲದಿಂದ ಅಭ್ಯಂಗ ಅಂದರೆ ಎಣ್ಣೆ ಮಸಾಜ್ ಮಾಡಿ ಈ ನಂತರ ಸ್ನಾನ ಮಾಡುವುದು ಶಕ್ತಿಯನ್ನು ಕೊಡುತ್ತದೆ. ಅಂಜನ, ನಮ್ಮ ಕಣ್ಣುಗಳ ಆರೋಗ್ಯಕ್ಕಾಗಿ ಅಂಜನವನ್ನು ಪ್ರತಿದಿನ ಕಣ್ಣಿಗೆ ಹಾಕಬೇಕು. ಇದು ದೃಷ್ಟಿಶಕ್ತಿ ಹೆಚ್ಚಿಸುತ್ತದೆ. ಹೀಗೆ ಹೇಳುತ್ತಾ ನಮ್ಮ ಪ್ರತಿದಿನ ದಿನಚರ್ಯವನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ದಿನಚರ್ಯವನ್ನು ಪಾಲಿಸಿದರೆ ಔಷಧಿಯೇ ಬೇಕಾಗಿಲ್ಲ. ಇದು ಬಹಳ ಒಂದು ಉತ್ತಮ ಕಾರ್ಯಕ್ರಮ. ಯಾಕಂದರೆ ಇದು ಪ್ರಯೋಗ ಮಾಡ್ತಾ ಇದ್ದಾರೆ. ಅಲ್ಲೇ ಪ್ರಾನ್ಸಿಪಲ್ ಕೂಡ ಕೇಳಿದರು, ಬಹಳ ಚೆನ್ನಾಗಿದೆ. ನಮ್ಮ ಶ್ಯಾಮ್ ಮತ್ತು ಅಶ್ವಿನಿ ಮೇಡಮ್ ಅವರು ಖಂಡಿತ ಇದನ್ನು ನಾವು ಗ್ರಾಮ ಮಟ್ಟಕ್ಕೆ ಕೊಂಡೋಗ್ಬೋದು. ಜನರಿಗೆ ಜಾಗೃತಿ ಕೊಡಲಿಕ್ಕೆ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಒಳ್ಳೆ ಮಾಹಿತಿ ನೀಡಿದ್ರೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನೀವು ಅದು ಮಾತಲ್ಲಿ ಮಾತ್ರಲ್ಲ, ನಮಗೆ ನೋಡಿ ಗೆಲ್ಲಿಕ್ಕೆ ಸಾಧ್ಯ ಆಯಿತು. ಈ ಕಾರ್ಯಕ್ರಮವನ್ನು ನಾವು ಜನರ ಬಳಿಗೆ ಸಮುದಾಯಕ್ಕೆ ಕೊಂಡು ಹೋಗ್ಲಿಕ್ಕಿದೆ. ಜನರ ಮಧ್ಯೆ ಹೋಗಲೇಬೇಕು. ತುಂಬವಾದ ರೀತಿಯಲ್ಲಿ ಬಹಳ ಪರಿಣಾಮಕಾರಿಯಾಗಿ ನಿಮ್ಮ ಮಾತು ಬಹಳ ಸ್ಪಷ್ಟವಾಗಿದ್ದು ಎಲ್ಲರಿಗೆ ಅರ್ಥ ಆಗಿದೆ. ಮನಸ್ಸಿಗೆ ಮುಟ್ಟಿದೆ, ಮನಸ್ಸಿಗೆ ತಟ್ಟಿದೆ, ಮನಸ್ಸಿಗೆ ಮುಟ್ಟಿದೆ, ಮನಸ್ಸಿಗೆ ತಟ್ಟಿದೆ. ಅತ್ಯುತ್ತಮವಾದ ಕಾರ್ಯಕ್ರಮ. ನಾವೆಲ್ಲ ಸ್ವಲ್ಪ ಮಾಡ್ತಾ ಇರಬಹುದು, ಅದರ ಸರಿಯಾದ ಅರಿವು ಇಲ್ಲದೆ ಇರಬಹುದು. ಇವತ್ತು ಅರಿವು ಸಿಕ್ಕಿದೆ. ಅರಿವಿನಿಂದ ಮಾಡಿದರೆ ಇನ್ನೂ ಅದರ ಫಲ ಜಾಸ್ತಿ ಅಂತ ಹೇಳ್ತಾರೆ. ಈಗ ನಾವು ಏನು ಮಾಡೋಣ ಅಂದರೆ, ಕೆಳಗಡೆ ನಾವು ಹೋಗ್ಲಿಕ್ಕಿದೆ. ಇಲ್ಲಿದ್ದ ಪ್ರತಿಯೊಬ್ಬರು ಒಂದು ಆರೋಗ್ಯ ತಪಾಸಣೆ ಮಾಡಲಿಕ್ಕಿದೆ. ಯಾಕೆಂದ್ರೆ ಆಯುರ್ವೇದ ಆರೋಗ್ಯವಂತರಿಗೂ ಬೇಕು, ಕಾಯಿಲೆವಂತರಿಗೂ ಬೇಕು. ಆರೋಗ್ಯವಂತರಿಗೆ ಆರೋಗ್ಯವನ್ನು ಹಾಗೆ ಸ್ಥಿರವಾಗಿ ಉಳಿಸಿಕೊಳ್ಳಲಿಕ್ಕೆ, ಕಾಯಿಲೆಯವರಿಗೆ ಕಾಯಿಲೆಯನ್ನು ವಾಸಿ ಮಾಡಿಕೊಳ್ಳಲಿಕ್ಕೆ ಆಯುರ್ವೇದ ಇರುವಂತಹದ್ದು. ಪ್ರತಿ ತಿಂಗಳು ಈ ಜಾಗದಲ್ಲಿ 4ನೇ ಶನಿವಾರ ಈ ಶಿಬಿರ ಮುಂದೆ ಹೋಗುತ್ತೆ. 1 ವರ್ಷದವರೆಗೆ 1 ವರ್ಷ ಹೋಗುತ್ತೆ. ಅದು ಇಲ್ಲಿ ನಮ್ಮ ಸುತ್ತಮುತ್ತ ಇರುವ 10 ಗ್ರಾಮ ಪಂಚಾಯಿತಿಗಳು ನಮ್ಮ ಸ್ಕಿಲ್ ವಿಲೇಜ್ ಇಂಗ್ಲಿಷ್ ಕಮ್ಯುನಿಕೇಶನ್ ಲೈಫ್ ಸ್ಕಿಲ್ ಏನು 658 ಮಕ್ಕಳ ಕೃಷ್ಣ ಸರ್ ಮೈಕ ಕೆಲಸ ಮಾಡುವುದು. ಇವತ್ತು ಕೊಡುವ ಒಂದು ವಾರದ ಔಷಧಿ ಕೊಡುತ್ತಾರೆ. ಆಯುರ್ವೇದ ಔಷಧಿ ಬಹಳ ಕಾಸ್ಟ್ಲಿ ಉಂಟು, ಆದರೆ ಉಚಿತವಾಗಿ ಕೊಡುತ್ತಾರೆ. ಕೊಟ್ಟ ಔಷಧಿಯನ್ನು ಚೆನ್ನಾಗಿ ತಾವು ಬಳಕೆ ಮಾಡಬೇಕು. ಅದು ನಿಜವಾಗಿ ಅದರಿಂದ ಕಾಯಿಲೆ ವಾಸಿ ಆಗುತ್ತೆ. ಯಾಕಂದರೆ ಇಲ್ಲಿ ನಮ್ಮ ಈ ಶಿಬಿರಕ್ಕೆ ಬಂದವರು ತುಂಬ ಮಂದಿ ವಾಸಿ ಆದವರು ಇದ್ದಾರೆ. ತುಂಬ ವರ್ಷದಿಂದ ನರಳುತ್ತಾ ಇದ್ದವರು ಇಲ್ಲಿ ಔಷಧಿ ತೆಗೆದುಕೊಂಡ ಮೇಲೆ ಆ ಅರಿವು, ಆ
ಆರೋಗ್ಯ ಅರಿವು ಪಡೆದುಕೊಂಡ ಮೇಲೆ ಅದು ತುಂಬ ಪ್ರಯೋಜನಕಾರಿಯಾಗಿದೆ. ನನಗೆ ದಿನಚರ್ಯದ ಕಾರ್ಯ ನೋಡಿ ಬಹಳ ಖುಷಿಯಾಗಿದೆ, ಅತ್ಯುತ್ತಮವಾಗಿತ್ತು. ಮುಂದೆ ಸಂವಾದ ಮಾಡೋಣ. ಈಗ ನಾವು ಡಾಕ್ಟರ್ಸ್ ನಮ್ಮ ತಾತ್ಕಾಲಿಕ ಆಸ್ಪತ್ರೆ ಕೆಳಗಡೆ ಉಂಟು, ಅಲ್ಲಿಗೆ ಹೋಗಬೇಕು. ಇಲ್ಲಿ ಮೊದಲಾಗಿ ಬಂದವರು ಆ ಅಮ್ಮ. ಅಲ್ಲಮ್ಮ ನೀವು ಮೊದಲು ಔಷಧಿ ಕೊಡುವ ಕಾರ್ಯಕ್ರಮ, ತಪಾಸಣೆ ಕಾರ್ಯಕ್ರಮ, ಇಲ್ಲಿ ಅರಿವಿನ ಕಾರ್ಯಕ್ರಮ. ಅರಿವೇ ಔಷಧಿ, ಹೊರಗೆ ಹೇಳಿ ಅರಿವೇ ಔಷಧಿ. ಅರಿವೇ ಈಗ ಡಾಕ್ಟರ್ಸ್ ಹೇಳಿದ್ದು ಮಾಹಿತಿ. ಮಾಹಿತಿ ಅಂದ್ರೆ ಅದು ಅರಿವಿಗೆ ಒಂದು ಮೊದಲ ಒಂದು ಹೆಜ್ಜೆ. ಮಾಹಿತಿ ಬೇಕು. ನಾವು ಮಾಹಿತಿಯನ್ನು ಏನು ಮಾಡ್ತೇವೆ, ಕೇಳುತ್ತೇವೆ, ಬಿಡಬಾರದು. ಅದನ್ನು ಒಳಗೆ ಕೊಡಬೇಕು, ಅದು ಪ್ರೋಸೆಸ್ ಆಗಬೇಕು, ಮತ್ತು ಔಟ್ಪುಟ್ ಆಗಿ ಅರಿವು ಬರುತ್ತೆ. ಧನ್ಯವಾದಗಳು. ಈಗ ಇಲ್ಲಿದ್ದ ಎಲ್ಲ ನಾವು ಸಂವಾದ ಮಾಡಲಿಕ್ಕೆ ಉಂಟು, ಚರ್ಚೆ ಮಾಡಲಿಕ್ಕೆ ಉಂಟು. ಈಗ ಸತೀಶ್ ಕೈ ಬೇಕು. ಮುಖ್ಯಸ್ಥರಾದ ಶ್ರೀನಶೆಟ್ಟಿ ಕೃಷ್ಣಮೂರ್ತಿ ಅವರೇ, ಪಂಚಾಯತ್ ಅಧ್ಯಕ್ಷರುಗಳೇ, ಮತ್ತು ನನ್ನ ಜೊತೆ ಇರುವಂಥ ಚಂದ್ರಾಸ್ ಕಣ್ಣತೂರವರೇ, ವೇದಿಕೆಯಲ್ಲಿರುವಂಥ ಗಣ್ಯರೇ, ಆತ್ಮೀಯ ಎದುರಿರುವಂಥ ಎಲ್ಲ ಮಹನೀಯರೇ. ಬಹುಶಃ ಇಲ್ಲಿ ಒಬ್ಬಳು ಹೇಳಿದ್ದು ಎಲ್ಲರೂ ಭಾಷಣ ಮಾಡ್ತಾರೆ, ನಿಜವಾಗಿ ಅದನ್ನು ಆಚರಣೆಗೆ ತರೋದಿಲ್ಲ ಅಂತ ಹೇಳಿ. ಸೊ ಅದರಿಂದ ಆ ದೃಷ್ಟಿಯಲ್ಲಿ ಮಾತಾಡೋದಕ್ಕೆ ಹೆದರಿಕೆ ಆಗುತ್ತೆ. ಯಾಕಂದರೆ ಕೆಲವು ಸಲ ಏನಾಗುತ್ತೆ ಅಂದರೆ ಕಸ ನಮಗೆ ತೊಂದರೆ ಆದಾಗ ನಾವು ಏನು ಮಾಡಿರ್ತೀವಿ ಅಂತ ನೆನಪಿಲ್ಲ. ಬಹುಶಃ ಒಂದು 10 ವರ್ಷದ ಹಿಂದೆ ನಮಗೆ ಅಂತಹ ಸಮಸ್ಯೆಗಳು ಇರಲಿಲ್ಲ. ಯಾಕಂದರೆ ನಾವು ಊರಲ್ಲಿದ್ದೆವು, ಏನೇ ಕಸ ಇದ್ದರೆ ತೆಂಗಿನ ಬುಡಕ್ಕೆ ಹಾಕಿದ್ರೆ ಆಯಿತು, ಹೆಚ್ಚು ಅಂದರೆ ಪ್ಲಾಸ್ಟಿಕ್, ಅಷ್ಟು ಮಾತ್ರ ಕಸ ಸೀಮಿತ ಆಗ್ತಾಯಿತ್ತು. ಆದರೆ ನಗರಗಳು ಬೆಳೆದಾಗೆ, ಅಪಾರ್ಟ್ಮೆಂಟ್ಗಳು ಆದಾಗೆ, ಆದರೆ 300ಗಿಂತಲೂ ಅಪಾರ್ಟ್ಮೆಂಟ್ಗಳು, ಒಂದೊಂದು ಕಟ್ಟಡದಲ್ಲಿ ಅಷ್ಟು ಕಟ್ಟಡಗಳಾಗುವಾಗ ಕಸ ಉತ್ಪತ್ತಿ ಆಗುತ್ತೆ. ಆ ಕಸ ಉತ್ಪತ್ತಿ ಆಗುವಾಗ ಗಿಡಗಳಿಲ್ಲ, ಯಾವ ಬುಡಕ್ಕೆ ಆಗ್ಬೋದು. ಹಳ್ಳಿಯಲ್ಲಾದರೆ ಇದು ಸಮಸ್ಯೆ ಅಲ್ಲ, ಆದರೆ ನಗರಗಳಲ್ಲಿ ಖಂಡಿತ ಸಮಸ್ಯೆ. ಆ ಕಸವನ್ನು ಏನು ಮಾಡೋದು ಅನ್ನೋದೇ ಪ್ರಶ್ನೆ. ಪ್ಲಾಸ್ಟಿಕ್ ಅಲ್ಲ, ಇವನ್ ಹಸಿ ಕಸ ಆದರೂ ಕೂಡ. ಆದರೆ ಒಂದು ದಿವಸಕ್ಕೆ ಒಂದು 100 ಮನೆ, ಒಂದು ಅಪಾರ್ಟ್ಮೆಂಟಲ್ಲಿ 50 ಅಪಾರ್ಟ್ಮೆಂಟ್ ಇದೆ ಅಂತ ಭಾವಿಸಿ, ಎಷ್ಟು ಕಸ ಉತ್ಪತ್ತಿ ಆಗುತ್ತೆ, ಎಷ್ಟು ಅದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಇದು ಗಂಭೀರವಾದ ಸಮಸ್ಯೆ. ಬಹುಶಃ ನಿಮಗೆ ಗೊತ್ತಿದ್ರೆ, 1-2 ದಿವಸಗಳ ಹಿಂದಿನ ಪತ್ರಿಕೆ ಓದಿದ್ರೆ, ಮಂಗಳೂರು ನಗರ ದೇಶದಲ್ಲಿ, ಬಹುಶಃ ದೇಶದಲ್ಲ ರಾಜ್ಯದಲ್ಲ 5ನೇ ಪ್ರಮುಖ ನಗರ ಆಗಿತ್ತು, ಈಗ 59ನೇ ನಗರ ಆಗಿದೆ. ಅಂದರೆ ಅಷ್ಟು ಹಿಂದಕ್ಕೆ ಹೋಗಿದೆ. ಮಂಗಳೂರಲ್ಲಿ ಬಹುಶಃ 1 ತಿಂಗಳಿಂದ ಇದ್ದೇನೆ, ಆದರೆ ವ್ಯವಸ್ಥಿತವಾಗಿ ನಾವಿರುವಂಥ ಪ್ರದೇಶದಲ್ಲಿ ವ್ಯವಸ್ಥಿತವಾಗಿ ಕಸದ ಇದು ವಿಲೇವಾರಿ ಆಗುತ್ತೆ. ಯಾಕಂದರೆ ಪ್ರತಿ ದಿವಸ ಹಸಿ ಕಸ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತಾರೆ, ಶುಕ್ರವಾರ ಅವರು ಒಣ ಕಸ ತೆಗೆದುಕೊಂಡು ಹೋಗ್ತಾರೆ. ಅದು ವ್ಯವಸ್ಥಿತವಾಗಿ ಆಗುತ್ತೆ. ಆದರೂ ಕೂಡ ಬೀದಿಗಳಲ್ಲಿ ಕಸ ಈಗಲೂ ಕೂಡ ಇದೆ, ಮಂಗಳೂರಂಥ ನಗರಗಳಲ್ಲೂ ಕೂಡ ಅಷ್ಟು ವ್ಯವಸ್ಥಿತವಾಗಿ ಆದರೂ ಕೂಡ. ಆದರೆ ಇನ್ನುಳಿದ ಅಂದರೆ ಒಂದು ಸಣ್ಣ ಪಟ್ಟಣ, ತೊಕೋಟ ಅಥವಾ ಇನ್ನಿತರ ಸಣ್ಣ ಪಟ್ಟಣಗಳಿಗೆ ಹೋದರೆ ಅಷ್ಟು ವ್ಯವಸ್ಥಿತವಾಗಿ ನಾನು ಈ ಕಸ ವಿಲೇವಾರಿ ಆಗೋದು ಗಮನಿಸೋದಿಲ್ಲ. ಬಹುಶಃ ಹಸಿ ಕಸ ನಮಗೆ ಅಷ್ಟು ಸಮಸ್ಯೆಗಳಲ್ಲ, ಆದರೆ ಪ್ಲಾಸ್ಟಿಕ್ ಅಂತೂ ನಮಗೆ ಖಂಡಿತ ಸಮಸ್ಯೆ. ಬಹುಶಃ ನಾವು ಇನ್ನೊಂದು ತಲೆಮಾರಿಗೆ ಆ ಸಮಸ್ಯೆಯನ್ನು ದಾಟಿಸಿ ಹೋಗ್ತಾ ಇದ್ದೇವೆ. ಅಂದರೆ ನೀವು ಅನುಭವಿಸಿ ಅಂತ ನಾವು ನಮ್ಮ ಮಕ್ಕಳಿಗೆ ನಾವು ಅದನ್ನು ದಾಟಿಸಿ ಹೋಗ್ತೇವೆ, ಒಂದು ಶಾಪದ ಹಾಗೆ. ಸೊ ಅದನ್ನು ನಾವು ಖಂಡಿತ ನಮ್ಮ ಹಂತದಲ್ಲೇ ಪರಿಹರಿಸದೇ ಇದ್ರೆ ನಮಗೆ ನಮ್ಮ ಮುಂದಿನ ತಲೆಮಾರಿಗೆ ಹಲವಾರು ರೋಗಗಳನ್ನು ಖಂಡಿತ ತಂದುಕೊಡುತ್ತೆ. ಅಥವಾ ಏನಾಗುತ್ತೆ ಏನೋ ಹೇಳೋದೇ ಕಷ್ಟ. ಸೊ ನನಗೆ ಒಂದು ಕಸದ ವಿಷಯ ಆದರೆ ಇನ್ನೊಂದು ಮಾದಕ ವಸ್ತುಗಳ ಬಗ್ಗೆ ತಿಳಿಸಲೇಬೇಕು. ಬಹುಶಃ ಜನಶಿಕ್ಷಣ ಟ್ರಸ್ಟ್ ನಮ್ಮ ಜೊತೆ ಕೈ ಜೋಡಿಸಿದೆ. ಅಲ್ಲಿರುವಂಥ ಸದಸ್ಯರು ನಮ್ಮ ಮಾದಕ ವಸ್ತು ವಿರೋಧಿ ಒಂದು ಸಮಿತಿ ಇದೆ, ಅದರಲ್ಲೂ ಕೂಡ ಸದಸ್ಯರು. ಬಹುಶಃ ಅವರು ಮೊನ್ನೆ ಕಾರ್ಯಕ್ರಮಕ್ಕೆ ಟೌನ್ ಹಾಲಲ್ಲಿ ಒಂದು ಕಾರ್ಯಕ್ರಮ ಆಯಿತು, ಅದರಲ್ಲಿ ಕೂಡ ಭಾಗವಹಿಸಿದ್ರು. 1 ಗಂಟೆ ತಡವಾಗಿ ಆಯಿತು, ತಾಳ್ಮೆಯಿಂದ ಕುಳಿತು ಇಬ್ಬರು ಕೂಡ ಶ್ರೀನಶೆಟ್ಟಿ ಕೃಷ್ಣಮೂರ್ತಿ ಅವರು ಕೂತು ಆ ಕಾರ್ಯಕ್ರಮವನ್ನು ಕೇಳಿದ್ರು. ಬಹುಶಃ ಅಷ್ಟು ತಡ ಆಗಿ ಅದಕ್ಕೆ ನನಗೆ ಮಾಹಿತಿ ಇರಲಿಲ್ಲ, ಕ್ಷಮೆ ಕೊಡ್ತಾ ಇದ್ದೇನೆ ಇಬ್ಬರ ಹತ್ರನೂ ಕೂಡ. ಯಾಕಂದರೆ ನಿಮ್ಮ ಪ್ರತಿಯೊಂದು ಕ್ಷಣನೂ ಕೂಡ ಅಮೂಲ್ಯ. ಆ ದಿವಸ 10ರಿಂದ 11 ಗಂಟೆವರೆಗೆ ಸುಮ್ಮನೆ ಕೊಡ್ತಿದ್ದೀರಾ ನೀವು, ಅಂದರೆ ತಾಳ್ಮೆಯಿಂದ. ಸೊ ಕ್ಷಮೆ ಇರಲಿ, ಯಾಕಂದರೆ ನನಗೆ ಗೊತ್ತಿರಲಿಲ್ಲ. ಒಂದು ವೇಳೆ ಪೊಲೀಸ್ ಇಲಾಖೆ ಇನ್ವಿಟೇಷನ್ ಹಾಕಿದ್ರೆ ನಾನು ಕೂಡಲೇ ಆ ಸರಿಯಾದ ಸಮಯ ನಿಮಗೆ ತಿಳಿಸಿರ್ತಾ ಇದೆ. ಬಹುಶಃ ಈ ಮಾದಕ ವಸ್ತು ಕೂಡ ಅಷ್ಟೇ ನಮಗೆ, ಅಂದರೆ ಯುವ ಜನಾಂಗ, ಅಂದರೆ ತುಂಬ ಏಜ್ ಆದವರಿಗೆ ಇದು ತುಂಬ ಸಮಸ್ಯೆಗಳು ತುಂಬ ಕಡಿಮೆ ಅದು. ಆದರೆ ಯುವಕರಿಗೆ ಅದು ಒಂದು ಶೋಕಿಯ ದೃಷ್ಟಿಯಲ್ಲಿ ಬರುತ್ತೆ, ಸ್ನೇಹಿತರ ಮೂಲಕ ಬರುತ್ತೆ. ಆದರೆ ಆ ಶೋಕಿ ಅಥವಾ ಸ್ನೇಹಿತರ ಒಂದು ಗುಂಪಲ್ಲಿ ಮಾದಕ ವಸ್ತು ತೆಗೆದುಕೊಳ್ಳುವಾಗ ಅದರ ಗಂಭೀರ ಪರಿಣಾಮಗಳ ಅರಿವು ಖಂಡಿತ ಇರೋದಿಲ್ಲ. ಆದರೆ ಆ ಅರಿವು ಬರುವಾಗ ಕಾಲ ಮಿಂಚಿ ಹೋಗಿರುತ್ತೆ. ಮಾದಕ ವಸ್ತು ಯಾರೇ ತೆಗೆದುಕೊಳ್ಳಿ, ಹಿರಿಯರು ಅಥವಾ ಯುವಕರೇ ತೆಗೆದುಕೊಳ್ಳಿ, ನಿಮ್ಮಿಂದ ಮೊದಲು ದೂರ ಆಗೋದು ಶಿಕ್ಷಣ ನಿಮ್ಮಿಂದ ದೂರ ಆಗುತ್ತೆ, ಆರೋಗ್ಯ ದೂರ ಆಗುತ್ತೆ, ಕ್ರಮೇಣವಾಗಿ ಆರೋಗ್ಯ ಕೆಡುತ್ತೆ.
ನಂತರ ನಿಮ್ಮ ಹತ್ರ ಹಣದ ಕೊರತೆ ಆಗುತ್ತೆ. ನೀವು ಒಬ್ಬ ನಾಗರಿಕನ ಬದಲಾಗಿ ಕ್ರಿಮಿನಲ್ ಆಗಿ ಬದಲಾವಣೆ ಆಗೋದಕ್ಕೆ ಕಾರಣ ಆಗುತ್ತೆ. ಮತ್ತೆ ಒಂದು ರೋಗದ ಗೂಡಾಗಿ ನೀವು ಪರಿವರ್ತಿತಗೊಳ್ತೀರಾ. ಸೊ ಅಷ್ಟು ಅರಿವಿದ್ರೆ ಖಂಡಿತ ನೀವು ಮಾದಕ ವಸ್ತು ತೆಗೆದುಕೊಳ್ಳೋದಿಲ್ಲ. ಸೊ ಅಷ್ಟು ಎಚ್ಚರಿಕೆ ನಿಮ್ಮಲ್ಲಿ ಇರಲಿ ಅನ್ನೋದು ನನ್ನ ಅನಿಸಿಕೆ. ಹೋಗ್ಬೇಕಿತ್ತು ಕವನವಾಗಿ ನಾನು ಹೋಗಿದ್ದೆ. ನಮಗೆ ಅಲ್ಲಿ ಹೋಗಿ ಒಂದು ದೊಡ್ಡ ವಿಶ್ವಾಸ ಬಂತು. ಯಾಕೆಂದ್ರೆ ನಶೆಮುಕ್ತ ವಿದ್ಯಾಸಂಸ್ಥೆ, ನಶೆಮುಕ್ತ ಗ್ರಾಮ ಕಟ್ಟುವುದಕ್ಕೆ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಒಂದು ದೃಢವಾದ ಹೆಜ್ಜೆ ಇಟ್ಟಿದೆ. ಅದು ಪೊಲೀಸ್ ಕಮಿಷನರ್ ಇರ್ಬೋದು, SP ಪೊಲೀಸ್ ಅಧೀಕ್ಷಕರಿರ್ಬೋದು, ಒಂದು ದೃಢವಾದ ಹೆಜ್ಜೆ ಇಟ್ಟಿದ್ದಾರೆ. ಸರ್ಕಾರ ಕೂಡ ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜೇಶ್ ಗೋಯಲ್ ಅವರು ಕೂಡ ಒಂದು ಒಳ್ಳೆಯ ನಿರ್ದೇಶನ ಕೊಟ್ಟಿದ್ದಾರೆ. ವಿದ್ಯಾಸಂಸ್ಥೆಗಳಲ್ಲಿ ಹೇಗೆ ಆ ಸ್ಕ್ರೀನಿಂಗ್ ಮಾಡಬೇಕು, ಸ್ಕ್ರೀನಿಂಗ್ ಕಿಟ್ ಕೊಡುವುದೆಲ್ಲ ಮಾಡಿದ್ದಾರೆ. ಹಾಗಿರುವಾಗ ನಾವು ನಶೆಮುಕ್ತ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ನಶೆಮುಕ್ತ ಗ್ರಾಮ ಕಟ್ಟಲಿಕ್ಕೆ ಕಷ್ಟ ಇಲ್ಲ. ಅಂದರೆ ನಶೆಮುಕ್ತಕ್ಕೆ ಬಲಿಯಾದವರಿಗೆ ಅಥವಾ ಅದೊಂದು ಆ ಮಾದಕ ವಸ್ತು ಮಾರಾಟ ಮಾಡುವವರನ್ನು ಹಿಡಿದು ದೊಡ್ಡ ಶಿಕ್ಷೆ ಕೊಡುವುದಲ್ಲ, ಇಬ್ಬರನ್ನು ಪರಿವರ್ತನೆ ಮಾಡುವುದಕ್ಕೆ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ವ್ಯಸನಕ್ಕೆ ಬಲಿಯಾದ ಹುಡುಗರನ್ನು ಮತ್ತು ಹುಡುಗಿಯರನ್ನು ವ್ಯಸನದ ಬಿಡುಗಡೆ ಮಾಡುವುದು, ಆ ವ್ಯಸನದ ಮಾದಕ ವಸ್ತು ಮಾರಾಟ ಮಾಡುವವರನ್ನು ಹಿಡಿದು ಅವರಿಗೆ ತಿಳುವಳಿಕೆ ಕೊಟ್ಟು ಆ ವೃತ್ತಿ ಬಿಟ್ಟು ಹೊಸ ವೃತ್ತಿ ಮಾಡುವುದಕ್ಕೆ ಪ್ರೇರಣೆ ಕೊಡುವಂಥ ಒಂದು ಕಾರ್ಯಕ್ರಮ ಶುರು ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ. ಇಡೀ ರಾಜ್ಯದಲ್ಲಿದೆ, ನಮ್ಮ ಜಿಲ್ಲೆಯಲ್ಲಿದೆ. ನಾವು ಇಲ್ಲಿ ಪ್ರಥಮ ದರ್ಜೆ ಕಾಲೇಜು, ಸರ್ಕಾರಿ ಕಾಲೇಜ್ ಜೊತೆಗೆ ನಾವು ಅಲ್ಲಿ NSSನವರು, ನಾವು ಮತ್ತು ನಮ್ಮ ತಂಡ ಜನಜೀವನ ಬಾಳೆ ಇರ್ಬೋದು, ಚಿತ್ತಾರ ಬಾಳೆ ಇರ್ಬೋದು, ಸ್ಕೂಲ್ ಇರ್ಬೋದು, ನಾವೆಲ್ಲ ಸೇರಿ ಆ ಕಾರ್ಯ ಮಾಡಲಿಕ್ಕೆ ಇದರ ಬಗ್ಗೆ ಸ್ವಲ್ಪ ನಾವು ಚಿಂತನೆ ಮಾಡಬೇಕು. ನಾನು ಇವತ್ತು ಮಾತನಾಡಿದ್ದು 15-20 ವರ್ಷ ಈ ಮಾದಕ ವ್ಯಸನಕ್ಕೆ ಬಿದ್ದು ಅವರು ಹಾಳಾದದ್ದು, ಅವರ ಹೆಂಡತಿ ಮಕ್ಕಳು ಕುಟುಂಬ ಹಾಳಾದದ್ದು, ಅವರ ಗೌರವೆಲ್ಲ ಹೋದದ್ದು. ಮತ್ತೆ ಒಂದು ಸಲ ಒಂದು ಗಳಿಗೆಯಲ್ಲಿ, ಒಂದು ಸೆಕೆಂಡಲ್ಲಿ ಒಂದು ಸಂಕಲ್ಪ ಮಾಡಿದ್ದು, ಈ ಒಂದು ವಿಷಾದ ಅಥವಾ ಈ ಒಂದು ಕೆಟ್ಟದ ಇದರಿಂದ ದೂರ ಆಗುತ್ತೇನೆ ಎಂದು ಸಂಕಲ್ಪ ಮಾಡಿದ್ದು, ಸಂಪೂರ್ಣ ತ್ಯಜಿಸಿದ್ದು, ಅಲ್ಲಿಂದಲೇ ಹೊಸ ಬದುಕು ಕಟ್ಟಿಕೊಂಡ ಕಥೆಯನ್ನು ನಾವು ಕೇಳಿದ್ವಿ. ಅದು ತುಂಬ ಇದೆ. ಈಗ ಸೆಮಿಮೋರ ಗಂಡ ರಫೀಕ್ ಕೂಡ ಅದೇ ಕಥೆ. ಬಡವರಿಗೆ ಆದಾಯ, ಶರಾಬಿಗೆ ವಿದಾಯ, ಕಲಿಗಂಡಸರ ಬಿಡುವಾಗ, ತೆಲಿಗೆಲಿ ಪಕ್ಕ, ಕಲಿಗಂಡಸರ ಬಿಡುವಾಗ, ಮಾದಕ ವ್ಯಸನ ಮನೆ ಸೆಮಿಮ್ ಅವರಿಗೆ ಸ್ತ್ರೀ ಶಕ್ತಿ, ಸಂಸಾರದ ಶಕ್ತಿ, ಸ್ತ್ರೀ ಶಕ್ತಿ ಸಮಾಜದ ಶಕ್ತಿ, ಸ್ತ್ರೀ ಶಕ್ತಿ ದೇಶದ ಶಕ್ತಿ, ಸ್ತ್ರೀ ಶಕ್ತಿ ವಿಶ್ವದ ಶಕ್ತಿ. ಇದನ್ನು ಸ್ತ್ರೀಯರೂ ನಂಬಬೇಕು, ಪುರುಷರೂ ನಂಬಬೇಕು. ಮನವು ದೇಶದಲ್ಲಿ ಇಡೀ ಜಗತ್ತಲ್ಲಿ ಸ್ತ್ರೀ ಶಕ್ತಿ ಕುಂದಿದೆ, ಸ್ತ್ರೀ ಶಕ್ತಿ ಕುಂದಿಸುತ್ತಾರೆ. ಯಾಕಂದ್ರೆ ಬೇರೆಯವರು
ಆಗಲೂ 2 ಮಕ್ಕಳು ಕೈಗೆ ಇಟ್ಕೊಂಡಿದ್ದೇನೆ. 12 ವರ್ಷದಲ್ಲಿ ಮದುವೆ ಆಗಿದೆ. ಅದರಲ್ಲಿ ತುಂಬ ಕಷ್ಟ ಇದೆ. ಆ ವಿಷಯ ಹೋಗುವಾಗ ಕೆಲವರಿಗೆ ಗೊತ್ತುಂಟು ನನ್ನ ಪರಿಸ್ಥಿತಿ, ಕೆಲವರಿಗೆ ಇದೆ ಆದರೂ. ಆದರೆ ನನ್ನ ಹಸ್ಬೆಂಡ್ ಅವರು ಹೇಳ್ತಾ ಇರ್ತಾರೆ ಒಮ್ಮೊಮ್ಮೆ, ಇಷ್ಟೆಲ್ಲ ನೀವು ಹೊಡಿತೀರಿ ಬಡಿತೀರಿ, ನಿಮ್ಗೆ ಬೇಜಾರಾಗುತ್ತಿಲ್ಲ, ನೀ ಯಾಕೆ ನಾನು ಬಿಟ್ಟು ಹೋಗುತ್ತಿಲ್ಲ? ಅವ್ರು 3 ಮೊದಲು ಮದುವೆ ಆಗಿತ್ತು, ಅವರು ಬಿಟ್ಟು ಹೋಗಿದ್ದಾರೆ ಪಾಪ. ಅವನನ್ನು ಸರಿ ಮಾಡಲಿಕ್ಕೆ ಆಗುದಿಲ್ಲ. ಯಾರು ಅವನು ಕೆಟ್ಟವನು, ಅವನು ಒಳ್ಳೆಯವನೇ ಅಲ್ಲ, ಅವನಿಗೆ ಯಾರು ಅವನು ತಂಗಿ ಯಾರು ತನ್ನ ಮಗಳು ಯಾರು ಗೊತ್ತಿಲ್ಲ ಅಂಥವನು. 4 ಹೆಣ್ಣು ಮಕ್ಕಳನ್ನು 3 ಗಂಡು ಮಕ್ಕಳನ್ನು ನಾನು ಬೆಳೆಸಿದ್ದೇನೆ. ಅದೇ ಕುಡುಕ ಗಂಡನ ಜೊತೆ ಇದ್ದು ನಾನೊಂದು ರೌಡಿ ಅಲ್ಲ. ಪ್ರೀತಿ ವಾತ್ಸಲ್ಯಕ್ಕೆ ಯಾವತ್ತೂ ಕೆಟ್ಟದಾಗುವುದಿಲ್ಲ. ನಮ್ಮ ಜೀವನದಲ್ಲಿ ಮೊದಲು ನಾವು ಪ್ರೀತಿಸಬೇಕು. ಪ್ರೀತಿ ಅಂದರೆ ಎಲ್ಲ ಉಪವಾಸ. ತಾಯಿ ತಂದೆಯನ್ನು ಪ್ರೀತಿ ಮಾಡ್ತಾರೆ, ತಂದೆ ಮಕ್ಕಳನ್ನು ಪ್ರೀತಿ ಮಾಡ್ತಾರೆ, ಅದೆಲ್ಲ ಒಂದು ಪ್ರೀತಿ. ಕೆಲವು ಕೆಟ್ಟವರು ತಂದೆ ಇರ್ತಾರೆ, ಮಕ್ಕಳನ್ನು ಬೇರೆ ದೃಷ್ಟಿಯಲ್ಲಿ ನೋಡುವುದು. ಆದರೆ ನನ್ನ ಹಸ್ಬೆಂಡ್ ತನ್ನ ಮಕ್ಕಳನ್ನು ಆ ರೀತಿಯಲ್ಲಿ ನೋಡಲೇ ಇಲ್ಲ. ಬರ್ಬೋದವರ ಮನಸ್ಸಿಗೆ, ಆದರೆ ಅದಕ್ಕೆ ಅವಕಾಶ ನಾನು ಕೊಡಲಿಲ್ಲ. ರಾತ್ರಿ ಹಗಲು ನಿದ್ರೆ ಮಾಡದೆ ನಾನು ನನ್ನ ಗಂಡನ ತಲೆ ಜಾಗದಲ್ಲಿ ಜಾಗ ಲ್ಯಾಂಪ್ ಮತ್ತು ಎಲ್ಲ ಚಿಮ್ಮಿಯಲ್ಲಿರ್ತಾರೆ, ಅಲ್ಲಿ ಕೂತುಕೊಂಡು ಬೀಡಿ ಕಟ್ಟಿ ನಾನು ಅವರನ್ನೇ ಕಾಯುವುದು. ನನ್ನ ಗಂಡನ ಮಕ್ಕಳನ್ನೆಲ್ಲ ಪರಿಸ್ಥಿತಿ ಕಾಯುವುದು. ಯಾರಾದರೂ ಬರ್ತಾರಾ, ಕರೀತಾರಾ, ಹೋಗ್ತಾರಾ, ಎಷ್ಟು ಗಂಟೆ ರಾತ್ರಿ ಹೋಗ್ತಾರಾ ಏನು ಮಲಗಿರೇ ಇಲ್ಲ ಸರ್. ನಾನು ಈಗ ಮಲಗುವುದು, ನಾನು ಸೇವಿಮ್ಮ ಈಗ ಮಲಗುವುದು. ಆಗ ಒಂದೇ ಒಂದು ನಿದ್ರೆ ಅಂತ ನನಗೆ ಕಣ್ಣಲ್ಲಿ ಬರಲಿಲ್ಲ. ಒಂದು ಚಿಕ್ಕ ಒಂದು ಕಡದಲ್ಲಿ ಒಂದು ಚಟ್ಟಿಯಲ್ಲಿ ಚಾಯ್ ಇಟ್ಕೊಂಡಿರ್ತೇನೆ, ಬೆಳಿಗ್ಗೆ ತನಕ ಕುಡಿಲಿಕ್ಕೆ 2000 ಬೀಡಿ ಕಟ್ಟದೆ ನಾನು ನನಗೆ ನಿದ್ರೆ ಟೈಮಲ್ಲಿ ಬರಲೇ ಇಲ್ಲ. ಯಾಕೆ? ನನ್ನ ಗಂಡ ಮಾತ್ರ ನನಗೆ ಅದೇ ಈಗ ಹೇಳಬೇಕು ನಾನು ಒಂದು ವಿಷಯ. ಯಾಕಂದರೆ ಅವರು ಹೇಳ್ತಾ ಇದ್ದೀನಿ, ನನಗೆ ಕುಡಿಯಿಲ್ಲದೆ ಆಗುವುದೇ ಇಲ್ಲ, ನನಗೆ ಜ್ವರ ಬರ್ತಾ ಉಂಟು, ನನಗೆ ಚಳಿ ಆಗ್ತಾ ಉಂಟು, ತುಂಬ ಟೆನ್ಷನ್ ಆಗ್ತಾ ಉಂಟು, ಏನನ್ನು ಮಾಡಿ ಗೋಡೆಗೆ ತಲೆಯನ್ನು ಚಚ್ಚಬೇಕಂತ ಆಗ್ತದೆ. ನಾನಿದ್ದೇನೆ ಅಂತ ಹತ್ತಿರದಲ್ಲಿ ಹೋಗಿದ್ದೇನೆ, ನಾನಿದ್ದೇನೆ ಅಂತ ಹೆದರಬೇಡಿ ಅಂತ ಹೇಳಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ. ಏನಪ್ಪ ಇದೆ ಫಂಕ್ಷನ್ ಎಲ್ಲ ಮಾಡಿದ್ದಾರೆ ಅವರನ್ನು, ಆದರೆ ಅವರು ಮನವರಿಕೆ ಮಾಡಿದ್ದಾರೆ. ಹೇಳ್ತೇನೆ ಸ್ವಲ್ಪ ನೋಡಬೇಕಾ, ಒಮ್ಮೆ ಹುಟ್ಟಿದರೆ ಮತ್ತೆ ಅದೇ ಆಸೆ ಆಗ್ತದೆ. ಸ್ವಲ್ಪ ಆಗುವುದೇ ಇಲ್ಲ, ಫ್ರೆಂಡ್ಸ್ನವರಲ್ಲಿ ಬಿಡಿ ಕರೀತಾರೆ ನನ್ನನ್ನು ಅಂತ ಅವರು ಹೇಳಿ, ಬೇರೆ ಮಾಡಬೇಡಿ, ಯಾರು ಕರೀದ್ರು ನಾನು ನೆನೆಸಿ ನಾನು ನಮ್ಮ ತಾಯಿ ತಂದೆನೆಲ್ಲ ಬಿಟ್ಟು, ನನಗೆ ತಂದೆ ಚಿಕ್ಕಗೆ ತಾಯಿ ಹೋಗಿದ್ದಾರೆ, ತಾಯಿ ಮಕ್ಕಳು ಬಿಟ್ಟಿದ್ದಾರೆ. ನಾವು 3 ಹೆಣ್ಣು ಮಕ್ಕಳು, ಬಡತನ ಅಂತ ಶ್ರೀಮಂತಾಗಿದ್ದು ನಾನು ಹೋಗ್ತಾ ಇದ್ದೇನೆ ಗೊತ್ತಿಲ್ಲ. ಆದರೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದಾರೆ, ನನಗೆ ಸಿಕ್ಕಿದ ಭಾಗ್ಯ ಹೇಳುತ್ತಿಲ್ಲ. ಬಂದಮೇಲೆ ನಮಗೆ ಸುತ್ತಮುತ್ತ ಜನರ ಕೆಲವೊಂದು ಕಾರ್ಯಕ್ರಮಗಳ ಪರಿಚಯ ಆಗ್ತದೆ. ಅದರ ಜೊತೆಗೆ ಈ ಜನಶಿಕ್ಷಣ ಟ್ರಸ್ಟಿನ ಈ ಒಂದು ಕಾರ್ಯಕ್ರಮಗಳು ಮತ್ತು ಇಲ್ಲಿ ಏನು ಚರ್ಚೆ ಮಾಡ್ತಾ ಇದ್ರು ಆ ಮಕ್ಕಳ ಜೊತೆಗೆ ಮತ್ತೆ ವಯಸ್ಸಾದವರು ಎಲ್ಲರಿಗೂ ಕೂಡ ಒಂದು ವಿಶೇಷವಾದಂಥ ಅರಿವನ್ನು ಜನರಿಗೆ ತಿಳಿಸೋದ್ರ ಮೂಲಕ ಪ್ರಾಯೋಗಿಕವಾಗಿ ಒಂದು ಕೆಲವೊಂದು ವಿಚಾರಗಳನ್ನು ಹಂಚ್ಕೊಳ್ತಾ ಇರೋದು ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೀನಿ. ಈ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ತಿಳಿಬೇಕು, ಅವರಲ್ಲಿ ಅರಿವು ಮೂಡಬೇಕು, ತಮ್ಮ ಜೀವನವನ್ನು ಒಂದು ರೀತಿ ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಅವರು ಮನಸ್ಸನ್ನು ಮಾಡ್ಕೊಳ್ಳೋದ್ರಲ್ಲಿ ಈ ಒಂದು ಕೆಲಸ ಮಾಡ್ತಾ ಇರೋದು ನಿಜಕ್ಕೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ತುಂಬ ಸಂತೋಷ ಆಯಿತು ಕಾರ್ಯಕ್ರಮಕ್ಕೆ ಬಂದು, ಒಳ್ಳೊಳ್ಳೆ ಮಾಹಿತಿಗಳು ತಿಳಿಯಿತು. ಇದೇ ರೀತಿ ನಮ್ಮ ಕಾಲೇಜಿನಲ್ಲಿ ಒಂದು NSS ಸಹಯೋಗದೊಂದಿಗೆ ಇನ್ನೂ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗಿ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ, ನಮ್ಮ ಜೊತೆ ನೀವು ಇರಿ ಅಂತ ಹೇಳ್ತಾ ಒಂದು ವಿಶೇಷವಾದ ಅನುಭವ ನನಗೆ ಈ ಕಾರ್ಯಕ್ರಮ ನಡೆಸಿದ್ರೆ ತುಂಬ ಖುಷಿ ಆಯಿತು. ತುಂಬ ಏನಿಗೆ ಅವ್ರು ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡು ಕೂಡ ತುಂಬ ಧನ್ಯವಾದಗಳು ಸರ್. ಪ್ರಥಮ ದರ್ಜೆ ಕಾಲೇಜಲ್ಲಿ ವಾಣಿಜ್ಯಶಾಸ್ತ್ರದ ಸಹಾಯಕ ಅಧ್ಯಾಪಕರಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಮುಖ್ಯವಾಗಿ ನನ್ನ ಅನುಭವ ಹೇಳುವಾಗ ಐ ಆಮ್ ರೇಂಜರ್ ಕೋಆರ್ಡಿನೇಟರ್. ಈ ಸ್ಕೌಟ್ ಗೈಡ್ ಅದರ ಒಂದು ಈಗ ಡಿಗ್ರಿ ಲೆವೆಲಲ್ಲಿ ಅಂತ ಹೇಳುವಾಗ ನಮ್ಮ ರೇಂಜರ್ ರೋವರ್ ಸಂಘಗಳು ಬರ್ತದೆ. ಆ ರೇಂಜರ್ ಸಂಚಾಲಕಿಯಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಮೊದಲಿಗೆ ನನ್ನ ಅಪಾಯಿಂಟ್ಮೆಂಟ್ ಆಗಿ ನಾನು ಬೇಸ್ಮೆಂಟ್ ಆದದ್ದು ಹಳೇಹಳ್ಳಿ ಕಾಲೇಜಲ್ಲಿ, ಇಲ್ಲಿ ಆ ಸಂದರ್ಭದಲ್ಲಿ ಹೇಳಬೇಕು. ಆದರೆ ಬಹಳ ಒಂದು ಉತ್ತಮವಾದ ಅನುಭವ ನನಗೆ ಅದು ಕೊಟ್ಟಿತ್ತು. ಏನಂದರೆ ಈ ಒಂದು ಸಮಾಜ ಸೇವೆ ಏನಂತ ಹೇಳ್ತೇವೆ, ಜೀವನಕ್ಕೆ ಒಂದು ಅರ್ಥವನ್ನು ಅದು ಕೊಡ್ತದೆ. ಓಕೆ, ಇಲ್ಲದಿದ್ದರೆ ನಮ್ದೆಲ್ಲ ಒಂದು ಸ್ವಾರ್ಥ ಗುಣ, ನಾವು ನಮ್ದಾಗೆ ಬದುಕುದು, ನಮ್ಮ ಕುಟುಂಬಕ್ಕಾಗಿ ಬದುಕುದು, ನಮ್ಮ ಫ್ಯಾಮಿಲಿ. ಸೊ
ಕೆಲಸಗಳನ್ನು ಮಾಡಿದ್ದೇನೆ. ಸೊ ಇಲ್ಲಿ ಕೂಡ ಅದೇ ಮುಂದುವರೆದುಕೊಂಡು ನನಗೆ ಅದೇ ಸಜ್ಜಾತಿಯಾಗಿ ನನ್ನನ್ನು ಇಲ್ಲಿ ನೇಮಿಸಿದ್ದಾರೆ. ಸೊ ಒಂದು 2 ವರ್ಷದ ಅನುಭವ. ಹೆಚ್ಚು ಕಾರ್ಯಕ್ರಮ ಆಗಿಲ್ಲ, ಆದರೆ ಮನಸ್ಸಿನಲ್ಲಿ ಬಹಳ ಇಚ್ಛೆ ಉಂಟು ಸರ್. ಏನಾದರೂ ಈ ಒಂದು ಪ್ರದೇಶದಲ್ಲಿ ಒಂದು ಬದಲಾವಣೆ ತರಬೇಕಂತ ಬಹಳಷ್ಟು ಇಚ್ಛೆ ಹೊಂದಿದ್ದೇವೆ. ಸೊ ನಮ್ಮ ಈ ರಾಷ್ಟ್ರೀಯ ಸೇವಾ ಯೋಜನೆಯೊಂದಿಗೆ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ, ರೇಂಜರ್ ಅಂತ ಹೇಳುವಾಗ. ಬಟ್ ದೆನ್ ವಿ ವಿಲ್ ವರ್ಕ್ ವಿತ್ NSS. ಸೊ ವಿ ಹ್ಯಾವ್ ದಟ್ ಇಂಟೆನ್ಷನ್. ಮುಖ್ಯವಾಗಿ ಏನು ಹೇಳ್ತಾ ಇದ್ದೇವೆ ಅಂದರೆ, ನಾನು ಇದನ್ನು ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಪ್ಲಾಸ್ಟಿಕ್, ಓಕೆ, ಈ ಪ್ಲಾಸ್ಟಿಕ್ ಅನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಾವು ಆ ಕೆಲಸವನ್ನು ನಾವೆಲ್ಲರೂ ಇವತ್ತು ತಗೊಳ್ಬೇಕಾಗಿದೆ. ಯಾಕೆಂದರೆ ಅದಕ್ಕೆಲ್ಲ ಕಾರಣ ನಾವೇ. ಈ ಪ್ಲಾಸ್ಟಿಕ್ ನಮ್ಮ ಸಮಾಜದಲ್ಲಿ ಇಷ್ಟೊಂದು ಮಟ್ಟಕ್ಕೆ ಈ ಪೊಲ್ಯೂಷನ್ ಏನಾಗ್ತಾ ಉಂಟು ಅದಕ್ಕೆ ನಾವೇ ಕಾರಣ. ಸೊ ನನ್ನ ಪ್ರಯತ್ನ ಏನಂದರೆ ಅದರ ಬದಲಾಗಿ ಏನೋ ಒಂದು ಬ್ಯಾಗ್ ಅಂಥದ್ದೇನಾದರೂ ನಾವು ಇದರಲ್ಲಿ ಇಟ್ಟಿದ್ದೇವೆ. ಎಷ್ಟೋ ಈ ಪ್ಲಾಸ್ಟಿಕ್ ನಮ್ಮ ಮನೆಗೆ ಬರೋದನ್ನು ನಾವು ತಡೆದುಕೊಳ್ಬೇಕು. ಸೊ ನಾವೀಗ ಸೊ ಆ ಜವಾಬ್ದಾರಿ ನಮಗೆ ಪ್ರತಿಯೊಬ್ಬರಿಗೂ ಬರಬೇಕು. ಸೊ ಈ ಪ್ರದೇಶದಲ್ಲಿ ಏನಾದರೂ ಮಾಡುವ ಇಚ್ಛೆ ಉಂಟು ಸರ್. ಈ ಪ್ಲಾಸ್ಟಿಕ್ ಅನ್ನು ನಿಯಂತ್ರಣ ಮಾಡಲಿಕ್ಕೆ, ಅದರ ಬಳಕೆಯನ್ನು ಅತ್ಯಂತ ಕಡಿಮೆ ಮಾಡಲಿಕ್ಕೆ ಏನಾದರೂ ನಾವು ಮಾಡಬೇಕು. ಯಾಕಂದರೆ ಭಾಷಣ ಕೊಟ್ಟು ಏನೋ ಪ್ರಯೋಜನ ಇಲ್ಲ. ಸೊ ವಿ ವಿಲ್ ಬಿ ವಿತ್ ಯು ಸರ್. ನೀವು ಜನ ಸೇವಾ ಟ್ರಸ್ಟ್ ಏನು ಮಾಡ್ತಾ ಉಂಟು. ಸೊ ಮಂಡೇ ನಮ್ಮದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಾ ಉಂಟು. ಸೊ ಫ್ರಮ್ ದ ಫಸ್ಟ್ ಡೇ ಸರ್ ವಿ ವಿಲ್ ಟ್ರೈ ಟು ಡೂ ಸಮಥಿಂಗ್ ಆ್ಯಂಡ್ ವಿ ವಿಲ್ ಬಿ ವಿತ್ ಯು. ಸೊ ಏನು ಮಾಡಬೇಕು ಅಂತ ನಾವು ಆಲೋಚನೆ ಮಾಡುವ ಒಟ್ಟಿಗೆ ಕೂತ್ಕೊಂಡು ಈ ಉಡುಪು ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಅನ್ನು ಅತ್ಯಂತ ಕಡಿಮೆ ಮಾಡುವ ಒಂದು ಧ್ಯೇಯವನ್ನು ಇಟ್ಟುಕೊಂಡಿದ್ದೇವೆ. ನಮ್ಮ ಮಕ್ಕಳು ಇದ್ದಾರೆ, ದೇ ಆರ್ ವಿತ್ ಅಸ್. ಸೊ ವಿ ವಿಲ್ ಟ್ರೈ ಟು ಡೂ ಸಮಥಿಂಗ್. ಪ್ರಾಕ್ಟಿಕಲ್ ಆಗಿ ಏನಾದರೂ ಮಾಡುವಾಗ ಈ 5 ಪಂಚಾಯತ್ನಲ್ಲಿ ಆರಂಭ ಮಾಡಿ ಮತ್ತೆ 17 ಪಂಚಾಯತ್ ಮತ್ತೆ ಇಡೀ ಸಂಕಲ್ಪ ಇದೆ. ನಾವು ಬಂದಿದ್ದೇವೆ. ಇಬ್ಬರು ಮಹಿಳೆಯರು ಬಹಳ ಒಳ್ಳೆಯ ಟ್ರಾನ್ಸ್ಫಾರ್ ಇದ್ದಾರೆ. ನಾವು ಜೊತೆ ಸೇರಿ ಮಾಡಲೇಬೇಕು. ವಿರಾಮ ಮಧ್ಯದಲ್ಲಿ ಕೊಡುತ್ತೇವೆ. ಅಧ್ಯಕ್ಷರಿದ್ದಾರೆ, ಅವರು ಭಾಷಣ ಮಾಡುವುದಿಲ್ಲ, ಆದರೆ ಅವರ ಅನಿಸಿಕೆ ಮಾತನ್ನು ಹೇಳಿ ಒಂದು ಚಿಕ್ಕ ವಿರಾಮ 10 ನಿಮಿಷ, ಆಮೇಲೆ ಮತ್ತೆ ನಾವು ಸೇರ್ಲಿಕ್ಕೆ ಕೊಡ್ಲಿಕ್ಕೆ ಉಂಟು, ಚರ್ಚೆ ಮುಂದೆ ಹೋಗ್ಲಿಕ್ಕೆ ಉಂಟು. ಈಗ